ಜುಲೈ 19ರಂದು ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೆಯುತ್ತೆ. ಇನ್ನು 3 ವರ್ಷ ಇರುವಂಥ ಚುನಾವಣೆಗೆ ಈಗಲೇ ಕಾಂಗ್ರೆಸ್ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇದೆಯಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ಕೌನ್ಸಿಲ್ನಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೋ ಬದಲಾವಣೆಯನ್ನು ತಗೊಳ್ಬೇಕು ಅಂತೇಳಿ 3 ಪ್ರಮುಖ ನಿರ್ಣಯಗಳನ್ನು ನಿನ್ನೆ ತಗೊಂಡ್ರು. ಈಗ ನೋಡಿ 19ನೇ ತಾರೀಕು ಸಾಧನಾ ಸಮಾವೇಶ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ನೋಡಿ 2028 ನಮ್ಮದೇ ಅಂತ ಹೇಳಿ ಆಗಲೇ ಕ್ಲೇಮ್ ಮಾಡಿ ಆಗಿದೆ. ಸತೀಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಸಾಧನಾ ಸಮಾವೇಶ, ರೈಟ್? ಇದು ಕಾಂಗ್ರೆಸ್ನ ಸಾಧನಾ ಸಮಾವೇಶ ಆದರೆ ಯಾವುದೇ ರೀತಿಯ ತಕರಾರು ಅನ್ನೋದಿಲ್ಲ. ಈ ಸಾಧನಾ ಸಮಾವೇಶದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಏನಾದರೂ ಮುಂದಾದ್ರ ಅಂತ. ಯಾಕಂದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದವರ ಬಾಯಿ ಮುಚ್ಚಿದ್ರೂ ಕೂಡ ಅಂತಹ ಬೆಳವಣಿಗೆಗಳು ಆಗಾಗ ನಡೀತಾ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಈ ಸಾಧನಾ ಸಮಾವೇಶದ ಮೂಲಕ ಯಾವುದಾದ್ರೂ ಒಂದು ಒಳ್ಳೆ ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನದಲ್ಲಿ ಇದ್ದಾರಾ ಅಂತ ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ನೋಡಿ 19ನೇ ತಾರೀಕು ಸಾಧನಾ ಸಮಾವೇಶ. ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಟಾಕ್ ಅನ್ನು ಮುಗಿಸಿದ್ದಾರೆ. ಶಾಸಕರ ಜೊತೆ ಮಾತಾಡಿದ್ದಾರೆ, ಸಚಿವರ ಜೊತೆ ಮಾತಾಡಿದ್ದಾರೆ. ಏನು ಬದಲಾವಣೆಯನ್ನು ತರಬೇಕು ಆ ನಿಟ್ಟಿನಲ್ಲಿ ಮಾತುಕತೆಗಳು ನಡೆದಿದ್ದಾವೆ. ಇನ್ಪುಟ್ಸ್ ಅನ್ನು ಕಲೆ ಹಾಕಿದ್ದಾರೆ. ಮತ್ತು ಸೆಪ್ಟೆಂಬರ್ ನವೆಂಬರ್ ವೇಳೆಗೇನೋ ಭಾರಿ ಬದಲಾವಣೆ ಅಂತ ಹೇಳ್ತಾ ಇದ್ರು. ಅದೇನು ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದ್ರೂ ಕೂಡ ಸಂಘಟನೆ ಅನ್ನೋದು ಬಹಳ ಮುಖ್ಯ. ನೋಡಿ, ಸಂಘಟನೆಯ ವಿಷಯದಲ್ಲಿ ಕಾಂಗ್ರೆಸ್ ಪ್ರತಿಯೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಇಡೋದನ್ನು ಗಮನಿಸಿರೋದ್ರಿಂದಾಗಿ ಈ 19ರ ಸಾಧನಾ ಸಮಾವೇಶ ಯಾವ ಕಾರಣಕ್ಕೆ, ಏನೆಲ್ಲ ಸಾಧನಾ ಸಮಾವೇಶದಲ್ಲಿ ನಡೆಯುತ್ತೆ, ಹೀಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಮೂಲಕ ಹಾಗಾದರೆ ಶಕ್ತಿ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾದ್ರ ಅಂತ. ಕಾಂಗ್ರೆಸ್ ಸಾಧನಾ ಸಮಾವೇಶದ ಹಿಂದಿನ ಉದ್ದೇಶವಾದರೂ ಏನು? ಈಗ ಸಾಧನಾ ಸಮಾವೇಶ ಮಾಡುವಂಥ ಸಾಧನೆಯನ್ನು ಕಾಂಗ್ರೆಸ್ ಏನು ಮಾಡಿದೆ? ಯಾಕಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ ಕಾಂಗ್ರೆಸ್ ಈ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಫೇಲ್ ಆಗಿದೆ. ಕರ್ನಾಟಕದ 2 ವರ್ಷದ ಅವಧಿಯಲ್ಲಿ ಕರ್ನಾಟಕದ ಜನ ಕಣ್ತುಂಬಿಕೊಂಡಿದ್ದು ಅಭಿವೃದ್ಧಿ ಯೋಜನೆಗಳಿಗಿಂತ ಹೆಚ್ಚಾಗಿ ಹೋರಾಟಗಳನ್ನು, ಪ್ರತಿಭಟನೆಗಳನ್ನು. ಬಿಜೆಪಿ, JDS ಸೇರಿದಂತೆ ಇತರ ಪಕ್ಷಗಳು ಆಗಾಗ ಪ್ರತಿಭಟನೆಯ ಕಾವನ್ನು ವ್ಯಕ್ತಪಡಿಸುವಂತಹ ಬೆಳವಣಿಗೆಗಳೇ ನಡೆದಿದ್ದಾವೆ. ಈಗಲೂ ನೀವು ಮನೆಯಿಂದ ಹೊರಗಡೆ ಬಂತು ಅಂತ ಹೇಳಿದ್ರೆ ರಸ್ತೆಗಳಲ್ಲಿ ಗುಂಡಿಯನ್ನು ಮಾಯ ಆಗಿಲ್ಲ. ಅಭಿವೃದ್ಧಿ ಒಂದು ಹಂತದಲ್ಲಿ ಕುಂಠಿತ ಅನ್ನುವಂಥ ಸನ್ನಿವೇಶದಲ್ಲಿ ಅದೇನೋ ಸಾಧನಾ ಸಮಾವೇಶ ಅಂತ. ಯಾವ ನೈತಿಕತೆಯಿಂದ ಈ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ? ಅಥವಾ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಾ ಅಂತ. ಶಂಕುಸ್ಥಾಪನೆಗಳು ಬೇಕಾದಷ್ಟಾಗಿದ್ದಾವೆ. ಫಂಡ್ ಎಷ್ಟು ರಿಲೀಸ್ ಆಗಿದೆ, ಎಷ್ಟು ಕಾಮಗಾರಿ ಆರಂಭ ಆಗಿದೆ, ಇಂಥ ಪ್ರಶ್ನೆಗಳಿಗೆ ಸರಿಯಾದ ರೀತಿಯ ಉತ್ತರವನ್ನು ಕೊಡಬೇಕು ವಿತ್ ಪ್ರೂಫ್. ಅವುಗಳಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹಾಗಾದರೆ HC ಮಹದೇವಪ್ಪನವರು ಹಾಗೆಯೇ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯೋಜನೆಗಳು ಇಲ್ಲಿ ನಾಯಕತ್ವದ ಪ್ರಶ್ನೆನೋ, ಅದಿಲು ಬದಲು ಪ್ರಶ್ನೆನೋ, ಶಕ್ತಿ ಪ್ರದರ್ಶನೋ ಇವ್ಯಾವೂ ಅನಗತ್ಯವಾದಂಥವ್ರು ಅವು ಯಾವೂ ಇಲ್ಲವೇ ಇಲ್ಲ. ಒನ್ಲಿ ಡೆವಲಪ್ಮೆಂಟ್. ಇಷ್ಟಕ್ಕೂ 18, 17, 18, 19 ಮುಖ್ಯಮಂತ್ರಿಗಳು ಮೊದಲೇ ಟೈಮ್ ಕೊಟ್ಟಿದ್ದು. ಸೊ ದೇರ್ ಇಸ್ ನೋ ನೀಡ್ ಟು ಮಿನ್ಸ್ ಪಾಲಿಟಿಕ್ಸ್ ಇನ್ ಡೆವಲಪ್ಮೆಂಟ್. ಸಮಾವೇಶ ಮಾಡಕ್ಕೆ ಸಾಧನೆ ಮಾಡಿಲ್ಲ. ಹೀಗಾಗಿ ಇದು ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದ ಒಂದು ಶಕ್ತಿ ಪ್ರದರ್ಶನ. ಹಿಂದೇನು ಹಾಸನಲ್ಲಿ ಮಾಡಬೇಕಾಯ್ತು, ಬೇರೆ ಬೇರೆ ಕಡೆ ಮಾಡಬೇಕಾಯ್ತು. ಈಗ ಅದು ಈ ರೀತಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮೈಸೂರಿನಲ್ಲಿ ಆಗ್ತಿರೋದು ಬಹಳ ಸ್ಪಷ್ಟ. ಮತ್ತು ಈಗಾಗಲೇ ಅವ್ರು ಏನೊಂದು ಎಕ್ಸಸೈಸ್ ಮಾಡಿದ್ದಾರೆ MLAಗಳು ಮತ್ತು ಮಂತ್ರಿಗಳು ಮೀಟಿಂಗ್ ಮಾಡಿ, ಅದಕ್ಕೆ ಸಾಕಷ್ಟು ಆಕ್ಷೇಪಗಳು ಹೊರಬರ್ತಾ ಇದೆ. ಹಾಗಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಇದು ಏನು ಆಂತರಿಕವಾಗಿರೋ ಸಂಘರ್ಷ ಮುಂದುವರಿತಾ ಇದೆ. ಯಾವುದು ಫುಲ್ ಸ್ಟಾಪ್ ಇಲ್ಲ. ಹೈಕಮಾಂಡ್ ಎಲ್ಲಿವರೆಗೂ ಸ್ಪಷ್ಟತೆ ಕೊಡೋದಿಲ್ಲ, ಇದು ಮುಂದುವರಿತಿದೆ. ಹೈಕಮಾಂಡ್ಗೂ ಈಗ ಗೊಂದಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ. ಈ ಕುರ್ಚಿಗಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ YEP ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶಾಬಾಸ್ ಖಾನ್ ಅವರಿದ್ದಾರೆ. ನಮಸ್ಕಾರ ಶಾಬಾಸ್ ಅವರೇ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ಇನ್ನು ಬಿಜೆಪಿ ವಕ್ತಾರರು ಶ್ರೀವಲ್ಲಿ ಕೃಷ್ಣ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶ್ರೀವಲ್ಲಿ ಕೃಷ್ಣ ಅವರಿಗೆ.
ಶ್ರೀವಲ್ಲಿ ಅವರೇ ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. ರೈಟ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ನಿಮ್ಮ ಆಡಿಯೋ ನನಗೆ ಕೇಳಿಸ್ತಾ ಇಲ್ಲ ನೋಡಿ. ನೋಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನೀವು ಮ್ಯೂಟ್ ಮಾಡಿಬಿಟ್ಟಿದ್ದೀರಿ ಶ್ರೀವಲ್ಲಿ ಅವರೇ. ಓಕೆ, ಹಾಗೆ ಸಂಪರ್ಕದಲ್ಲಿರಿ, ಮಾತಾಡ್ತೀನಿ ನಿಮ್ಮ ಜೊತೆ. ಕಾಂಗ್ರೆಸ್ ವಕ್ತಾರರಿಂದಲೇ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಕುಮಾರ್ ಅವರೇ, ಕರ್ನಾಟಕದಲ್ಲಿ ಚುನಾವಣೆಗೆ ಏನಾದರೂ ತಯಾರಿಯನ್ನು ನಡೆಸ್ತಾ ಇದ್ದಾರಾ, ಅಥವಾ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಬೇಕು, ಪ್ರಬಲವಾಗಿ ನಿಂತ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಂತ ಹಂತದ ಬೆಳವಣಿಗೆಗಳ, ಅಥವಾ ಸಿದ್ದರಾಮಯ್ಯನವರು ಅದನ್ನು ಸೆಪ್ಟೆಂಬರ್ ಕ್ರಾಂತಿಗೆ ಏನಾದರೂ ಒಂದು ಶಕ್ತಿ ಪ್ರದರ್ಶನಕ್ಕೆ ಏನಾದರೂ ಮುಂದಾಗಿದ್ದಾರಾ ಅಂತ? ಈ 3 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ. ಅಲ್ಲ, ಕ್ರಾಂತಿ ಆಗತ್ತೆ ಅಂತ ನಮ್ಮ ಶಾಸಕರು ಹೇಳಿದ್ದು ಸತ್ಯ. ಏನು ಕ್ರಾಂತಿ ಅಂದರೆ, ಸಸ್ಪೆನ್ಸ್. ಈಗಾಗಲೇ ಮೋಹನ್ ಭಾಗವತ್ ಅವರು 75 ವರ್ಷ ಆಗಿದ ತಕ್ಷಣ ಏನಾಗಬೇಕು ಅನ್ನೋದನ್ನು ಮಾತನಾಡಿದ್ದಾರೆ. ಆ ಕ್ರಾಂತಿ ಸೆಪ್ಟೆಂಬರ್ 15ನೇ ತಾರೀಕು ನಡೆಯುತ್ತಲ್ಲ ದೇಶದಲ್ಲಿ ಕ್ರಾಂತಿ, ಅದ್ರ ಬಗ್ಗೆ ಮಾತನಾಡಿರೋದವರು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತೆ ಯಾವುದು ಅಂದರೆ, ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತೀವಿ, ಅದು ಕ್ರಾಂತಿಕಾರಕವಾಗಿರುತ್ತೆ ಅನ್ನೋದನ್ನು ಹೇಳಿರೋದವರು. ಯಾವುದೋ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತಾಡಿದ್ದಾರೆ, ಅದನ್ನು ನಾನು ರಿಕಾಲ್ ಮಾಡ್ತೀನಿ. ನಿಮ್ಮದೇ ಪಕ್ಷದ AICC ಅಧ್ಯಕ್ಷರು ಕೆಲವೊಮ್ಮೆ ದೇಶ ಬಯಸಿದ್ರೆ, ಜನ ಬಯಸಿದ್ರೆ 75 ಆದ್ರೇನು, ಅದಕ್ಕಿಂತ ಹೆಚ್ಚಾದ್ರೇನು, ದೇಶದ ಸೇವೆಗೆ ತನ್ನ ಕೊನೆ ಉಸಿರಿರುವವರೆಗೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಮೇ ಬಿ ಪಾಲನೆ ಅದನ್ನ ನಾನು ಮಹಾತ್ಮ ಗಾಂಧಿಯವರಿಂದ ನಾವು ಕಲ್ತಿರುವಂತ ಪಾಠ ಅದು. ನಾನು ಹೇಳ್ತೇನೆ, ಈ BJPಯಲ್ಲಿ ಏನಾಯ್ತು, ಅಡ್ವಾಣಿ ಅವ್ರ ಪರಿಸ್ಥಿತಿ, ಮುರಳಿ ಮನೋಹರ್ ಜೋಶಿ ಪರಿಸ್ಥಿತಿ ಏನಾಯ್ತು, ಮತ್ತು ಬೇರೆ ಬೇರೆ ನಾಯಕರುಗಳಿಗೆ ಯಾವ್ಯಾವ ರೀತಿಯ ಪರಿಸ್ಥಿತಿಯನ್ನು ತಂದು ಒಡ್ಡಲಾಯಿತು. ಕಾರಣ ಇದೇ ಮೋಹನ್ ಭಾಗವತ್ ಅವರು ಅಥವಾ ಅವರ ಟೀಮ್ 75 ವರ್ಷದ ಆಗಿರೋರನ್ನ ರಾಜಕಾರಣದ ಮುಖ್ಯ ವಾಹಿನಿಯಿಂದ ಅವ್ರನ್ನ ರಿಟೈರ್ಮೆಂಟ್ಗೆ, ಅಂದರೆ ಅದೇನು ಸೀನಿಯರ್ ಸೆಲ್ ಅಂತ ಮಾಡಿ ಅಲ್ಲಿ ಕೂರಿಸ್ಬೇಕು ಅಂತ ಏನು ಅವತ್ತು ನಿರ್ಣಯ ತೆಗೆದುಕೊಂಡು, ಇಲ್ಲಿ ಯಡಿಯೂರಪ್ಪನವ್ರ ಕಣ್ಣಲ್ಲಿ ನೀರು ಹಾಕ್ಸಿ ಕೆಳಗಿಳಿಸಿದ್ರಲ್ಲ, ಕಳೋ ಅಂತ ಹತ್ಕೊಂಡು ಯಡಿಯೂರಪ್ಪನವರು ನಾನು ಇನ್ನೂ ಆಡಳಿತ ಮಾಡಬೇಕು, ನಾನು ಶಕ್ತಿಯುತವಾಗಿದ್ದೀನಿ ಅಂತ ಹೇಳ್ತಾ ಇದ್ರು ಕೂಡ, ಅಯ್ಯಯ್ಯ ನೀವು ಇರ್ಕೊಳ್ದು 75 ವರ್ಷ ಮುಗೀತು, ನಿಮ್ದು ಅವಧಿ ಜಾಸ್ತಿ ಆಯಿತು, ನಾನು ಬೇರೆ ರಾಜ್ಯದಲ್ಲಿ ಬೇರೆ ನಾಯಕರುಗಳಿಗೆ ಹೇಳೋಕ್ಕಾಗೋದಿಲ್ಲ ಅಂತೇಳಿ ಇದೇ ಈ ಪಟಾಲಂ ಈ ಪದ ಬಳಸಿದ್ದೇನೆ, BJPಯ ಈ ಗುಂಪು ಅವರನ್ನ ಇಳಿಸಿದ್ರು. ಅದು ಏನೋ ಬಿಡೋ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಇಳಿದ್ರು. ಇಳಿದಾದ್ಮೇಲೆ ಈಗ ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ರು, ನೋಡಿದೆ ನಾನು. ಬೊಮ್ಮಾಯಿ ಅವರೇ, ದಯಮಾಡಿ ನೀವು 40% ತಗೊಂಡು ನೀವು ಬೇಕಾಬಿಟ್ಟು ಅವೈಜ್ಞಾನಿಕವಾಗಿ PWDಗೆ ಕೊಟ್ಟಿದ್ರಲ್ಲ ಆದೇಶ ಕಾಮಗಾರಿಗೆ, ಅದ್ರ ಸಾಲ ತೀರ್ಸಕ್ಕೆ ಇವತ್ತು ಒದ್ದಾಡ್ತಾ ಇದೀವಪ್ಪ. ಆಯ್ತು, ಫಸ್ಟ್ ಅಭಿವೃದ್ಧಿ ಬಗ್ಗೆ ಏನು ಅಂತ ನೀವು ಚರ್ಚೆ ಮಾಡಿ ಅನ್ನೋದಾದ್ರೆ, ನೀವು ಯಾವ್ಯಾವ ವಿಚಾರದಲ್ಲಿ PWD ಮುಖಾಂತರ ಅವೈಜ್ಞಾನಿಕ ತೀರ್ಮಾನಗಳು ತೆಗೆದುಕೊಂಡು ನೀವು ಇಳಿಯಕ್ ಮುಂಚೆ ಆದೇಶ ಕೊಟ್ಬಿಟ್ಟು ಹೊರಟೋದ್ರಲ್ಲ, ಅದ್ರ ಸಾಲ ತೀರಿಸಬೇಕು. ಸೊ ಮೇಡಮ್, ನಾವು ಇವಾಗ ಕೆಲಸ ಮಾಡ್ತಾ ಇದ್ದೀವಿ. 40,000 ಕೋಟಿ ರೂಪಾಯಿಗಳು, 40,000 ಲಕ್ಷ ಕೋಟಿ ರೂಪಾಯಿಗಳು ಆದೇಶ ಹೊರಡಿಸ್ಬಿಟ್ಟು ಹೊರಟೋದ್ರು. ಇವರು ಹೊರಡಿಸ್ಬಿಟ್ಟು ಹೊರಟೋದ್ರು, ಕಾಮಗಾರಿ ಮಾಡಿದ್ದಾರೆ. ಯಾರು ಗುತ್ತಿಗೆದಾರರು ಅವರೆಲ್ಲ ಅವ್ರು ತೀರಿಸ್ಬೇಕಾಗಿದೆ ಸಾಲ. ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾರಲ್ಲ, ಅಭಿವೃದ್ಧಿ ಬಗ್ಗೆ ಬಹಳ ಮಾತನಾಡ್ತಾರೆ. ಎಲ್ಲಪ್ಪ GST ಕೌನ್ಸಿಲಿಂದ ನಮಗೆ ಬರಬೇಕಾಗಿರೋ ಹಣ ಇನ್ನು ಬಾಕಿ ಇದೆಯಲ್ಲ. ನೀವು ಸಾಧನಾ ಸಮಾವೇಶಕ್ಕೆ ಬರಲೇ ಇಲ್ಲ. ಬಿಜೆಪಿ ಏಜು ಆ ಫ್ಯಾಕ್ಟರ್ ಬಗ್ಗೆ ಉಲ್ಲೇಖ ಮಾಡಿದ್ರೆ ನೀವು 75 ವರ್ಷ ಅಂತ ಹೇಳಿದ್ರಲ್ಲ, ಅಲ್ಲಲ್ಲ ಅಂತ ನೀತಿ ನಿಯಮ ನಮ್ಮ ಕಾಂಗ್ರೆಸ್ ಏನಿಲ್ಲ. ಈ ಸೆಪ್ಟೆಂಬರ್ ಕ್ರಾಂತಿ ಟೈಮಿಗೆ ಒಂದು ಸರಿಯಾದ ಶಕ್ತಿ ಪ್ರದರ್ಶನ ಮಾಡಬೇಕು. ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಏನು ಅನ್ನೋದನ್ನ ಹೈಕಮಾಂಡ್ಗೂ ತಿಳಿಸಬೇಕು. ಅದಕ್ಕೆ ಸಾಧನಾ ಸಮಾವೇಶನ ತಪ್ಪಾಗಿ ಇಂಟರ್ಪ್ರಿಟ್ ಆಗೋದು ಬೇಡ. ಬಳ್ಳಾರಿಲಿ ಈಗಾಗಲೇ ಸಮಾವೇಶ ಮಾಡಿದ್ವಿ, ಬೆಳಗಾಮಲ್ಲೂ ಕೂಡ ಮಾಡಿದ್ವಿ, ಈಗ ಮೈಸೂರು ಭಾಗದಲ್ಲಿ ಮಾಡ್ತಾ ಇದ್ದೇವೆ, ಮುಂದೆ ದಾವಣಗೆರೆ ಭಾಗದಲ್ಲೂ ಮಾಡ್ತೇವೆ, ಹಾಸನದ ಭಾಗದಲ್ಲೂ ಮಾಡ್ತೇವೆ, ಕೋಲಾರದ ಭಾಗದಲ್ಲೂ ಮಾಡ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ 2 ವರ್ಷದಿಂದ ಏನ್ ಜನರು ತೀರ್ಮಾನ ತೆಗೆದುಕೊಂಡು ಅತಿ ಹೆಚ್ಚು ಬಲದೊಂದಿಗೆ ನಮ್ಮನ್ನ ಶಕ್ತಿಯುತರನ್ನಾಗಿ ಮಾಡಿದ್ದಾರೆ. ಕೋವಿಡ್ ನಂತರದ ದಿನಗಳಲ್ಲಿ ನಮ್ಮ ಬದುಕು ಬರ್ಬರ ಆಗೋಗಿದೆ. ಇವ್ರದೊಂದು ಆತ್ಮ ನಿರ್ಭರ ಅಂತ ಆತ್ಮ ಬರ್ಬರ ಯೋಜನೆ ಕೊಟ್ಟರು ಕೂಡ ಬರ್ಬರ ಆಗೋಯ್ತು ನಮ್ದು ಬದುಕು ಅಂತ ಹೇಳ್ಬಿಟ್ಟು ಜನರು ಒದ್ದಾಡ್ತಿದ್ದಂತ ಸಂದರ್ಭದಲ್ಲಿ ನಮ್ಮ ಮಾತು, ನಾವ್ ಏನ್ ಹೇಳಿದ್ವಿ 5 ಗ್ಯಾರಂಟಿಗಳು, ಅದನ್ನ ಕಾರ್ಯಗತಗೊಳಿಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಮೊನ್ನೆ ಅಷ್ಟೇ ರೈತರು ಭೂಮಿಯನ್ನ ಏನು ವಶಪಡಿಸ್ಕೊಂಡ್ಬಿಟ್ಟಿದ್ರು BJPಯವರು, ಕೈಗಾರಿಕಾ ಅದೇನೇನೋ ಮಾಡ್ತೀವಿ ಅಂತ, ಅದು ಕೂಡ ನ್ಯಾಯ ಕೊಟ್ಟಿದ್ದೇವೆ ರೈತರಿಗೆ.
777 ಎಕರೆ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದನ್ನು ಏನು ನೋಟಿಫಿಕೇಶನ್ ಮಾಡಿತ್ತು ಕೈ ಬಿಡಲಾಗಿದೆ. ಆಯ್ತಾ? ರೈತ ಏನಾದ್ರು ಚಳುವಳಿಯನ್ನ ಮುಂದುವರಿಸಿಲ್ಲ ಅಂದಿದ್ರೆ ಅಲ್ಲೇ ಕೈ ಬಿಟ್ಟಿದ್ರೆ ನೀವು ಲ್ಯಾಂಡ್ ತಗೋಬಿಡ್ತಿದ್ರಿ. ಇಲ್ಲ, ಚುನಾವಣಾ ಪೂರ್ವದಲ್ಲಿ ರೈತರ ಹತ್ರ ಹೋಗಿ ಅದೇ ಜಾಗದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆ ನಿರ್ಧಾರವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಅವತ್ತೇನು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ರು, ಅದರಂತೆ ಇವತ್ತು ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಏನು ಸಾಧನೆ ನೋಡಿ, ಇಂಥ ಕೆಲಸಗಳೆಲ್ಲ ಮಾಡಿದ್ದೇವೆ. ಜನರಿಗೆ ನಾವು ಕೊಡಬೇಕಾಗಿರೋ ಕಾರ್ಯಕ್ರಮಗಳು 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ. ಹೇಳ್ಬೇಕಲ್ಲ ನಾವು ಏನ್ ನಮ್ ಸಾಧನೆ ಅಂತ. ನಾವೇನ್ ಹೇಳಿದ್ವಿ ಅದರಂತೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರಿ ಮೇಡಮ್. ಈಗ ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋಗಿ ಕಾಮಗಾರಿ ನಡೀತಾ ಇದೆಯೋ ಇಲ್ವೋ, ಒಂದ್ ನಿಮಿಷ ನೀವು ಬೇಕಾದ್ರೆ ಒಂದು ಕ್ಯಾಮ್ರಾ ತಗೊಳ್ಳಿ, ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ಕಾಮಗಾರಿಗಳು ಏನೇನ್ ನಡೀತಿದೆ ಅಂತ ನೀವೇ ನೋಡಿ. ನಮ್ ಕ್ಯಾಮ್ರಾನು ನೋಡಿದೆ ಸರ್, ನಮ್ ಕಣ್ಣು ನೋಡಿದಾವೆ. ನೋಡಿ ಮುಂದುವರೆದ ಭಾಗದಲ್ಲಿ ಹೇಳ್ತೇನೆ, ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳಿದ್ರು ವಾಜಪೇಯಿ. ನೀವು ಅಲ್ಲಿ ಹೋಗ್ಬೇಡಿ ಈಗ, ನರೇಂದ್ರ ಮೋದಿ ಸ್ಮಾರ್ಟ್ ಸಿಟಿಗಳ ಬಗ್ಗೆ ಹೇಳಿದ್ರು ಬಿಜೆಪಿ ಅವರು. ಅವ್ರು ಸ್ಮಾರ್ಟ್ ಸಿಟಿ ಕೊಟ್ಟಿದ್ದೀವಿ. ಈ ಪರಿಸ್ಥಿತಿ ಬರ್ತಿದ್ದು ಯಾಕೆ? ಬಿಜೆಪಿ ಅವರು ನುಡಿದಂತೆ ನಡೀಲಿಲ್ಲ. ಹಾಗಾಗಿ ಈ ಸ್ಮಾರ್ಟ್ ಸಿಟಿ ಒಂದೂ ಬರ್ಲಿಲ್ಲ. ಎಲ್ಲೂ 100 ಸ್ಮಾರ್ಟ್ ಸಿಟಿಯಿಂದ ಘೋಷಣೆ ಮಾಡಿ ಪುಣ್ಯಾತ್ಮ 11 ವರ್ಷ ಆಯ್ತು, ಇವತ್ತವರೆಗೂ ಒಂದು ಸ್ಮಾರ್ಟ್ ಸಿಟಿ ಬರ್ಲಿಲ್ಲ. ಸ್ಮಾರ್ಟ್ ಸಿಟಿ ಮಾಡ್ತಾರೆ ಅಂತ ನಾವು ಕಾಯ್ಕೊಂಡು ಕೂತಿದ್ವಿ, ಇಲ್ಲಿ ನಷ್ಟ ಆಯ್ತೆಲ್ಲ. ಬೆಂಗಳೂರಿಗೆ ಅನ್ನೋದು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಜನರಿಗೂ ಕೂಡ ಗೊತ್ತಿದೆ. ಈ ಬೆಂಗಳೂರಿನ ಮಹಾನಗರದ ಅಭಿವೃದ್ಧಿ ಪಡಿಸ್ತೀವಪ್ಪ ಅಂತ ಭಿಕ್ಷೆ ಬಿಡ್ತಾ ಇದೀವಿ. ಅಭಿವೃದ್ಧಿ ಕಾಸು ಕೊಡ್ರಪ್ಪ. ಬೆಂಗಳೂರಿನಲ್ಲಿ GST ಅಲ್ಲಿ ಹೈಯೆಸ್ಟ್ ಪಾಲ್ ನಮ್ದೇ ಇದೆ, ಕರ್ನಾಟಕದ್ದು. ಬೆಂಗಳೂರ್ದು ಕೊಡಿ ಅಂತಂದ್ರೆ ಒಂದು ಚಿಕ್ಕಾಣಿ ಕರ್ನಾಟಕದಿಂದ ಆಯ್ಕೆ ಆಗೋದಂತ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಕರ್ನಾಟಕಕ್ಕೆ 5 ರೂಪಾಯಿ ಕೊಡೋಕ್ಕೆ ರೆಡಿ ಇಲ್ಲ. ಅವರು ಇಲ್ಲಿಂದ ಕಿತ್ಕೊಂಡೋಗಕ್ಕೆ ಮಾತ್ರ ರೆಡಿ ಇದ್ದಾರೆ. ಹೋಗ್ಲಿ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಬಾಯಿ ಮಾಡ್ಕೊಂಡು ಯಾವುದಕ್ಕೂ ಕೇರೆ ಮಾಡ್ತೀಯ. ಆತ್ಮ ಬರ್ಬರ 2-0-0-0-0 ಅದೆಷ್ಟೋ ನಮ್ಗೆ ಅದು ಲೆಕ್ಕ ಹಾಕಕ್ಕೆ ಬರಲ್ಲ. ನಾನು ಅಕೌಂಟೆನ್ಸಿ ಓದಿದ್ದೆ. ಈ ತರ ಸುಳ್ಳುಗಳು ಸಾಧನೆ ಆಯ್ತಪ್ಪ. ಸಾಧನೆ ಸಮಾವೇಶ ಮಾಡಿದ್ರೆ ಅವ್ರೊಬ್ಬರೇ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡ್ರೆ ಅದು ಓಕೆ. ಸಮಪಾಳುವಳಿಯಲ್ಲಿ ಸರ್ವ ನಾಯಕರು ಒಂದು ವೇದಿಕೆಯಲ್ಲಿ ಕೂರಿಸ್ಕೊಂಡು ನಮ್ಮ ಸಾಧನೆ ಇದು, ನಾವು ಈ ತರದ ಕಾರ್ಯಕ್ರಮ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ವ್ಯಂಗ್ಯ? ಓಕೆ, ರೈಟ್. ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಡಾಕ್ಟರ್ ಕೇಶವ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ರೈಟ್, ಶಾಬಾಜ್ ಅವರೇ, ಸಾಧನ ಸಮಾವೇಶವನ್ನು 19ನೇ ತಾರೀಕು ಮಾಡೋದಕ್ಕೆ ಹೊರಟಿದ್ದಾರೆ. ಸಾಧನ ಸಮಾವೇಶ ಮಾಡುವಂಥ ನೈತಿಕತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿದೆಯಾ? ಇದು ಸಾಧನ ಸಮಾವೇಶ ಅಲ್ಲ, ಸಮಾಧಾನ ಸಮಾವೇಶ. ಇದು ಯಾರಿಗೆ ಸಮಾಧಾನ ಮಾಡಕ್ ಹೊರಟಿದ್ದಾರೆ? ಇಲ್ಲಿ ಇರುವಂತ ಅವ್ರ ಜೊತೆಲಿ ಇರುವಂತ MLA-ಗಳು ಬಿಟ್ಟು ಹೋಗಿ DK ಶಿವಕುಮಾರ್ ಹಿಂದೆ ಇದೀವಿ ಅಂತ ಬೆಂಬಲ ತೋರ್ಸಕ್ಕೆ ಎಲ್ಲಿ ಹೋಗ್ಬಿಡ್ತಾರೋ ಅಂತ ಹೇಳಿ ಇದು ಸಮಾಧಾನ ಸಮಾವೇಶ. ಇದು ಒಂದು. ಎರಡನೇದು ಬಂದ್ಬಿಟ್ಟು ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಕಾಮಚೋರ ಪಕ್ಷ. ಇದು ಯಾಕೆ ಅಂತ ಹೇಳ್ಬೋದು, ಗೃಹ ಲಕ್ಷ್ಮಿ ಕೊಟ್ರು, ಗೃಹ ಜ್ಯೋತಿ ಕೊಟ್ರು, ಅನ್ನಭಾಗ್ಯ ಕೊಟ್ರು, ಯುವ ನಿಧಿ ಕೊಡ್ತೀವಿ 3,000ದಿಂದ 1,500 ರೂಪಾಯಿ ಗಂಟ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಬಸ್ಗೆ 500 ಕೋಟಿ ಮಹಿಳೆಯರಿಗೆ ಬೆಂಬಲ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯ ಈಗ ಹಣಕಾಸಿನ ಮಂತ್ರಿ ನಮ್ಮ ರಾಜ್ಯದಲ್ಲಿ ಆಗಿದ್ದು, ಇದೇ ಈ ಚಿಲ್ಲರೆ ಅಂಗಡಿಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರೋದು. ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆ ಕಳಿಸ್ಬಿಟ್ಟು ಟ್ಯಾಕ್ಸ್ ಹಾಕಿ ಡೈಲಿ ಟಿವಿಲಿ ನೋಡ್ತಾ ಇದ್ದೀರಾ ನೀವು. ಒಬ್ಬ ಬಡವ ಟೀ ಅಂಗಡಿಯಲ್ಲಿ ಟೀ ಮಾರ್ತಾ ಇರೋನು, ಒಬ್ಬ ಬಡವ ಎಲ್ಲೇ ಅಡಿಕೆ ಅಂಗಡಿ ಇಟ್ಟಿರೋನು, ಅವನು ಟ್ಯಾಕ್ಸ್ ಬರ್ತೀವಿ ಏನು ಸತ್ಯ ಹೇಳಿದ್ರೆ ಅದು ಹಂಗೆ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಹೊಡಿತಂತೆ. ಹಂಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಕೊಟ್ಟು ಈಗ 26,000 ಕೋಟಿ ರೂಪಾಯಿದು ಅಲ್ಲಿ ಬಿಡುಗಡೆ ಕೊಡ್ತಾ ಇದೀವಿ, ಸಮಾಧಾನ ಸಮಾವೇಶ ಇದು ಮಾಡ್ತಾ ಇದೀವಿ ಅಂತ ಹೇಳಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಸಿದ್ದರಾಮಯ್ಯ ಅವರು ಹೊಟ್ಟಿದಾರಲ್ಲ. ಆಮೇಲೆ ಮನಮೋಹನ್ ಸಿಂಗ್ ನ ಸುಮ್ನಿಡ್ಸಿದ್ರು. ಇದೇ DK ಶಿವಕುಮಾರ್ ಅಳ್ಕೊಂಡು 3 ತಿಂಗಳು ನೀವು ಕಣ್ಣೀರ್ ನೋಡಿದ್ರಲ್ಲ, ಟಿವಿಲಿ ಎಲ್ಲಿ ಹಾಕಿದ್ರು ಕಣ್ಣೀರ್ ಹರಿದು ಸಾಗರದಲ್ಲಿ ಹರಿದು ನಮ್ಮ ಮನೆ ಗಂಟ ಬಂದಿತ್ತು. ಅದು ಆ ತರ ಎಲ್ಲ ಮಾಡಿದ್ರು. ಇದು ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಇವ್ರಿಗೆ ನೈತಿಕತೆ ಇಲ್ಲ. ಇದು ಮಾಡುವಂತ ಅವಶ್ಯಕತೆನೂ ಇರ್ಲಿಲ್ಲ, ನೈತಿಕತೆನೂ ಇಲ್ಲ. ಯಾಕೆ ಅಂತ
ಹೇಳ್ಬೋದು ನೀವು. ಇಲ್ಲಿ ಬಡವ್ರಿಗಾಗಿರೋ ಅನ್ಯಾಯದ ಬಗ್ಗೆ ಯಾರು ಕೂಡ ಮಾತಾಡಕ್ ರೆಡಿ ಇಲ್ಲ. ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಇದಕ್ಕಿಂತ ಇದು ಗ್ಯಾರಂಟಿನೇ ನಮ್ಗೆ ಹಾಕಿರೋ ಟ್ಯಾಕ್ಸ್. ಯಾಕಂತ ಹೇಳಿ ಜನ ಏನ್ ಮಾಡ್ಕೋತಾ ಇದಾರೆ ಅಂದ್ರೆ ನಮ್ಗೆ ಅಕ್ಕಿ ಕೊಡ್ತಾ ಇದ್ದಾರೆ, ಯುವಕರಿಗೆ ವಿದ್ಯೆ, ಯಾವ್ದಾದ್ರು ಒಂದು ಸ್ಕೂಲು ಕಾಲೇಜು ಯಾವ್ದಾದ್ರು ನಿಮ್ ಮಕ್ಕಳು ಓದ್ತಾ ಇರೋದು ನೋಡಿ, ಫೀಸ್ ಎಲ್ಲಾದ್ರೂ 1 ಲಕ್ಷ 1.5 ಲಕ್ಷ 2 ಲಕ್ಷ. ಬಿಜೆಪಿನವ್ರಕ್ಕಿಂತ 3 ಪಟ್ಟು ಇವರು ಜಾಸ್ತಿ ಇದ್ದಾರೆ. ಈ ಬಸವರಾಜ ಬೊಮ್ಮಾಯಿ ಅವರು 40% ಕಮಿಷನ್ ಅಂತ ಹೇಳಿದ್ರೆ ಇವರು 98% ಇದ್ದಾರೆ. ಇವರು ಡಬಲ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷ ಅಲ್ಲ, ಇದು ಕಾಮಚೋರ್ ಪಕ್ಷ. ಒಬ್ರ ಮೇಲೆ ಒಬ್ರು ಹಾಕೋದು, ಒಬ್ರ ಮೇಲೆ ಒಬ್ರು ಹಾಕೋದು. ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಮತ್ತು ಇವರು ಹೈಕಮಾಂಡ್ಗೆ ತೋರಿಸಬೇಕಾಗಿದೆ. ಯಾಕಂತ ನನ್ನ ಶಕ್ತಿ ಏನು ಅಂತ ಹೇಳಿ, ಇವ್ರ ಶಕ್ತಿ ಏನಂತ ಎಲ್ಲರಿಗೂ ಗೊತ್ತಿದೆ. ಆಗಿನ ಕಾಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಿಲ್ಲ ಅಂತ ಹೇಳಿ ಜನಗಳೇ ಮಾತಾಡ್ಕೊತಾ ಇದ್ದಾರೆ. ಇನ್ನು ಬುರಂ ದಿನಮಾನಗಳಲ್ಲಿ 27 ಇದು ಬರ್ದಿಟ್ಕೊಳ್ಳಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಏನ್ ಸಿದ್ದರಾಮಯ್ಯ ಅವರು ಇದ್ದಾರೋ 28ಕ್ಕೆ ಆಗ್ಬಿಟ್ರೆ ನಮ್ಮಂತ ಯುವಕರು 28ಕ್ಕೆ ಇವ್ರು ಮುಖ್ಯಮಂತ್ರಿ ಆಗ್ಬಿಟ್ರೆ, ಕಾಂಗ್ರೆಸ್ ಸರ್ಕಾರ ಕೂತ್ಕೊಂಡ್ಬಿಟ್ರೆ ನಮ್ಮಂತ ಯುವಕರು ಈ ಏನು ಪೊಲಿಟಿಕ್ಸ್ ಇದೆಯಲ್ಲ ಇದು ಬಿಡಕ್ ನಾವು ರೆಡಿ ಆಗಿದ್ದೀವಿ. ಈ ದೊಡ್ಡ ಮಾತು ನಾನು ಒಬ್ಬ ಚಿಕ್ಕವನಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬರುವಂತ ದಿನಗಳಲ್ಲಿ ಪ್ರತಿಯೊಂದು ಕೈಯಲ್ಲಿ ಮೊಬೈಲ್ ಇದೆ, ಟೆಕ್ನಾಲಜಿ ಮುಂದುವರೆದಿದೆ, ಜನಗಳಿಗೆ ಅರಿವಿದೆ, ನಮ್ಮ ತಾಯಿ ತಂದೆ ನಮ್ಗೆ ತಿಳಿಸೋ ಅಂತ ಒಂದು ಶಕ್ತಿ ಬಂದಿದೆ ಪ್ರತಿಯೊಂದು ಯುವಕನಿಗೆ. ಹಂಗಾಗಿ ಇವರೆಲ್ಲ ಮಾಡ್ತಾ ಇರೋ ಮೋಸ ಕಣ್ಣು ಮುಂದೆ ಇದೆ. ಟ್ರಾನ್ಸ್ಪರೆನ್ಸಿ ಯಾವುದೂ ಇಲ್ಲ ಇದರಲ್ಲಿ. ಗಾಟ್ ಇಟ್. ಕೇಶವಕುಮಾರ್ ಅವರು ಹೇಳಬೇಕು, ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವಿದೇ ವೇದಿಕೆಯಲ್ಲಿ ಬಹಳಷ್ಟು ಜನ ಹೋರಾಟಗಳ ಬಗ್ಗೆ ಮಾತಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳು ಎಷ್ಟು ವೈಫಲ್ಯ ಕಂಡಿದೆ, ಸ್ಟಾರ್ಟಿಂಗ್ 3 ತಿಂಗಳು ಎಷ್ಟು ಚೆನ್ನಾಗಿ ಹೋಯಿತು, ಇದ್ರ ಬಗ್ಗೆನೂ ಮಾತಾಡಿದ್ದೀವಿ. ಹಗರಣಗಳಂತೂ ದಿನ ಡಿಸ್ಕಸ್ ಮಾಡುವಂಥ ಪರಿಸ್ಥಿತಿಯ ನಡುವೆ ಈ ಸಾಧನಾ ಸಮಾವೇಶ ಮಾಡಿದ್ರೆ ಜನ ಅದನ್ನು ಒಪ್ಕೊಳ್ತಾರಾ? ಯಾವ ನೈತಿಕತೆ ಮೇಲೆ ಇದನ್ನೆಲ್ಲ ಮಾಡ್ತಾರವರು? ಇದು ಹೊಸ ಗ್ಯಾರಂಟಿ ಕಾಂಗ್ರೆಸ್ ಕಡೆಯಿಂದ, ಸಮಾವೇಶ ಗ್ಯಾರಂಟಿ. ಈಗಷ್ಟೇ 2 ವರ್ಷದ ಮುಗಿದಿದ್ದ ಸಮಾವೇಶದ ಇನ್ನೂ ಪೆಂಡಾಲ್ ತೆಗೆದಿದಾರ ಇಲ್ಲೋ ಗೊತ್ತಿಲ್ಲ. ಅಷ್ಟರಲ್ಲಿ ಇನ್ನೊಂದು ಸಮಾವೇಶ. ಈ ಸಮಾವೇಶ ನೋಡಿ, 2.5 ವರ್ಷದಿಂದ ಈ ಸರ್ಕಾರ ಬಂದಾಗ್ಲಿಂದ ಅಭಿವೃದ್ಧಿ ಕಾರ್ಯಗಳೇನು ಆಗ್ತಾ ಇಲ್ಲ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಆಯ್ತಾ, ಚೆನ್ನಾಗಿ ಲೂಟಿ ಹೊಡಿತಾ ಇದ್ದಾರೆ. ಜನರ ಹತ್ರ ಲೂಟಿ ಹೊಡೆದ ದುಡ್ಡನ್ನ ಖರ್ಚು ಮಾಡಕ್ ದಾರಿ ಎಲ್ಲಿದೆ? ಪ್ರಾಪರ್ಟಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ ಇಟ್ಕೋತಾರೆ. ಇನ್ನೊಂದು ಕಡೆ ಎಲ್ಲಾದ್ರೂ ಬೇರೆ ಖರ್ಚು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಂಥ ಒಂದು ಸಮಾವೇಶಗಳು ಮಾಡಿ ಗ್ಯಾರಂಟಿಗಳಿಗೆ ಹಾಕ್ಲಿಕ್ಕೆ ಭ್ರಷ್ಟಾಚಾರದ ಹಣ ಗ್ಯಾರಂಟಿಯಲ್ಲಿ ಎಲ್ಲ ಹಾಕಕ್ಕಾಗುತ್ತೆ. ಭ್ರಷ್ಟಾಚಾರ ಮಾಡಿ ಮನೆಗೆ ತಗೊಂಡೋಗಿ ಇಟ್ಕೊಂಡ್ರೆ ಹಣ ಅದು. ಅದನ್ನ ಜನಗಳಿಗೆ ಇವಾಗ ಸಮಾವೇಶ ಮಾಡ್ತಾರಲ್ಲ. ಸೊ ಇವಾಗ ನಂಬರ್ 1 ಮಂತ್ರಿ ಯಾರು ಅಂತ ನೆನ್ನೆನೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ, ಯಾರು ಜಮೀರ್ ಅವರು. ನೋಡಪ್ಪ, ನೀನು ಇಷ್ಟು ಹೊಡೆದಿಟ್ಟಿದ್ಯಾ, ನೀನು ಜನರನ್ನ ಕರ್ಕೊಂಬರೋ ಜವಾಬ್ದಾರಿ ನೀನು ಇಟ್ಕೊಂಡ್ಬಿಡು. ಊಟದ ಜವಾಬ್ದಾರಿ ಒಬ್ಬ ಮಂತ್ರಿ, ಯಾರು ಅಬ್ಕಾರಿ ಮಂತ್ರಿ, ಯಾಕಂದ್ರೆ ಅವರು ಒಂದಷ್ಟು ಲೂಟಿ ಹೊಡೆದಿಟ್ಟಿದ್ದಾರೆ. ಹಾಗೆ ಈ ದುಡ್ಡು ಖರ್ಚು ಮಾಡಲಿಕ್ಕೆ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂತಂದ್ರೆ, ಇದು ನೀವು ಅಲ್ಲಿ ಶಕ್ತಿ ಪ್ರದರ್ಶನ, ಶಕ್ತಿ ಸಮಾವೇಶ ಅಂತ ಹಾಕಿರೋದಕ್ಕೆ ಹೇಳ್ತಾ ಇದ್ದೀನಿ. ಇದು ಸಿದ್ದರಾಮಯ್ಯ ಅವರು ಅವ್ರ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವ್ರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ, ಮೈಸೂರಲ್ಲಿ ಅಷ್ಟೇ. 2 ವರ್ಷದಿಂದ ಅವರೇ ಮುಖ್ಯಮಂತ್ರಿ ಅನ್ನೋದಾದ್ರೆ ಸ್ವಲ್ಪ ವ್ಯತ್ಯಾಸ ಆಂತರಿಕವಾಗಿ ಚರ್ಚೆ ಬಂದರೂ ಕೂಡ ಮುಂದಿನ 3 ವರ್ಷಗಳ ಕಾಲ ಅವರೇ ಇರ್ತಾರೆ. ನೋ CM ಬದಲಾವಣೆ ಚರ್ಚೆ ಬೇಡ ಅಂತ ವರಿಷ್ಠರೇ ಮಾತಾಡಿರುವಾಗ, ವರಿಷ್ಠರೇ ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಈಗ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಏನು? ನೋಡಿ, ವರಿಷ್ಠರ ಅವಶ್ಯಕತೆ, ವರಿಷ್ಠರು ಅಂತಂದ್ರೆ ಇವಾಗ ಏನೇ ಮಾತಾಡಿ, ಸಿದ್ದರಾಮಯ್ಯ ಅವರು ಮಾತಾಡಿರಲಿ, DK ಮಾತಾಡಿರಲಿ, ಬೇರೆ ಮಂತ್ರಿಗಳು ಯಾರು ಮಾತಾಡಿರಲಿ, ಒಂದು ಅಂಡರ್ಲೈನ್ ಮಾಡಿ ಒಂದು ವರ್ಡ್ ಹೇಳ್ತಾರೆ ಅವ್ರು ಯಾವಾಗಲೂ, ಹೈಕಮಾಂಡ್ ನಿರ್ಧಾರ. ಒಂದು ಸತಿ ಇವರು ರಾಷ್ಟ್ರೀಯ ಅಧ್ಯಕ್ಷ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಇವರು ಹೈಕಮಾಂಡ್ ಆಗಿರೋ ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡ್ಬಿಡ್ಲಿ, ಈ ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ, ಇನ್ನು ಏನು ಬದಲಾವಣೆ ಇಲ್ಲ ಅಂತ ಅವ್ರು ಅನೌನ್ಸ್ ಮಾಡಿ, ಇದು ತೆರೆ ಹೇಳ್ದಂಗೆ ಆಗುತ್ತೆ. ಸಿದ್ದರಾಮಯ್ಯನವರು ಅವ್ರು ಹೇಳಿದ್ದಾರೆ, ಅವ್ರ ಪೊಸಿಷನ್ ಅವರು ಹೇಳಿದ್ದಾರೆ. ಇವಾಗ ಅದಕ್ಕೆ DK ಅವರು ಅದಕ್ಕೆ ಏನು ನಡೆ ಮಾಡಬೇಕು ಅನ್ನೋದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಹೆಚ್ಚು ಜನ ಶಾಸಕರ ಒಲವು ಸಿದ್ದರಾಮಯ್ಯ ಅವ್ರ ಕಡೆ ಇದೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ನವರು ಸ್ವಲ್ಪ ತಡೆದು ಹೆಜ್ಜೆ ಹಾಕ್ತಿದ್ದಾರೆ. ಈಗ ನೋಡಿ, ಈಗ ಇನ್ನೊಂದು ಸಿದ್ದರಾಮಯ್ಯನವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಇಲ್ಲಿ ಬೇಗ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳಿದ್ದಾವೆ. ನೆನ್ನೆ ಅಷ್ಟೇ ಹಿಂದುಳಿದ ವರ್ಗ ಕೌನ್ಸಿಲ್ಗೆ ಅವ್ರನ್ನ ಮೆಂಬರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಅವರು ಮಾಡ್ಲಿಕ್ಕೆ ಸಾಧ್ಯ? ಬೇರೆ ಒಂದು ಕೆಲಸ ಕೊಟ್ರೆ, ಇವಾಗ CM DK ಶಿವಕುಮಾರ್ ಅವರು ಇದ್ದಾರೆ, ಅವ್ರಿಗೆ
ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಘಟನೆ ಮಾಡೋಂಥ ಅಧ್ಯಕ್ಷ ಪಟ್ಟ ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ DCM ಪಟ್ಟ, ಬೆಂಗಳೂರು ಅಭಿವೃದ್ಧಿನೂ ಅವರೇ, ಬೆಂಗಳೂರು ಉಸ್ತುವಾರಿ ಮಂತ್ರಿನೂ ಅವರೇ, ನೀರಾವರಿ ಮಂತ್ರಿನೂ ಅವರೇ. ಎಷ್ಟು ನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಒಂದು ವ್ಯಕ್ತಿ? ಬರೀ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಎಲ್ಲರೂ ಏನಾದ್ರು ಸಿದ್ದರಾಮಯ್ಯ ಅವ್ರ ಶಕ್ತಿ ಪ್ರದರ್ಶನ, ಇವ್ರ ಶಕ್ತಿ ಪ್ರದರ್ಶನ, ಇವ್ರ ಶಾಸಕರು ಒಂದೆರಡು ಹೇಳಿಕೆ ಕೊಡೋದು, ಅವ್ರ ಶಾಸಕರು ಒಂದು ಹೇಳಿಕೆ ಕೊಡೋದು, ಬರೀ ಇದರಲ್ಲೇ ನಡೆದೋಗಿದೆ ಹೊರತು 2.5 ವರ್ಷದಿಂದ ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಸಾಧನೆ ಸಮಾವೇಶ ನಾವು ಜನಕ್ಕೆ ಯಾಕೆ ಹೇಳಬೇಕು? ನಾನು ಇವಾಗ ಮನೆಯಿಂದ ಬರ್ಬೇಕಾದ್ರೆ ನನ್ನ ಮನೇಲಿ ರೋಡ್ ಚೆನ್ನಾಗಿದೆ ಅಂತಂದ್ರೆ ನನಗೆ ಗೊತ್ತಾಗುತ್ತೆ ಅವ್ರು ರೋಡ್ ಹಾಕಿದ್ದಾರಪ್ಪ ಈ ಸರ್ಕಾರದಲ್ಲಿ ಅಂತ. ಇವ್ರು ಸಮಾವೇಶ ಮಾಡಿ ನಾನು ರಸ್ತೆ ಆಗ್ತಾ ಇದ್ದೀನಿ ಅಂತ ಹೇಳ್ಬೇಕಾಗಿಲ್ಲ. ರಸ್ತೆಗಳು ಇಲ್ಲ ಅಲ್ಲಿ. ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಗುಂಡಿಗಳಿಲ್ಲ, ಗುಂಡಿಗಳಲ್ಲಿ ರಸ್ತೆ ಇದೆ, ಎಲ್ಲೋ ಅಲ್ಲಲ್ಲಿ ರಸ್ತೆ ಕಾಣುತ್ತೆ. ಆ ಪರಿಸ್ಥಿತಿ ಬಂದಿದೆ ಈಗ. ಮಳೆ ಬಂದಾಗ ಇತ್ತೀಚೆಗೆ 1-2-3 ತಿಂಗಳಿಂದ ಜನ ಬೋಟಲ್ಲಿ ಓಡಾಡ್ತಿದ್ದು ನೋಡ್ತಿದ್ದು ಬೆಂಗಳೂರಲ್ಲೇನೆ. ಆ ಜನ ನಾಳೆ ದಿವಸ ಈ ಮಳೆಗಾಲದಲ್ಲಿ ರೋಡಲ್ಲಿ ಅಟ್ಲೀಸ್ಟ್ ನಡ್ಕೊಂಡು ಓಡಾಡಕ್ಕಾದ್ರೆ ಹೌದಪ್ಪ ಕಾಂಗ್ರೆಸ್ನವರು ಮೊನ್ನೆ ಬಂದು ಏನೋ ಒಂದು ಹೇಳೋದ್ರು ಮಾಡಿದ್ದಾರೆ ಕೆಲಸ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವರು ಸಮಾವೇಶ ಮಾಡಿ ಹೇಳ್ಬೇಕಾ, ನೀವು ನೆನ್ನೆ ದಿವಸ ಬೋಟಲ್ಲಿ ಓಡಾಡ್ತಾ ಇದ್ರೆ ಇವತ್ತು ಗಾಡಿಲಿ ಓಡಾಡಕ್ ಮಾಡಿದೀನಿ ನಾನು ಅಂತ ಸಮಾವೇಶ ಮಾಡಿ ಹೇಳ್ಬೇಕಾ? ಜನಕ್ಕೆ ಗೊತ್ತಾಗುತ್ತೆ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡಿದ್ರೆ. ಅವರು ಏನು ಶೂನ್ಯ ಆಗೋಗಿದೆ 2.5 ವರ್ಷದಿಂದ. ಅಭಿವೃದ್ಧಿ ಕಾರ್ಯಗಳು ಏನು ನಡೆದಿಲ್ಲ, ಅಧಿಕಾರಿಗಳು ಯಾರ ಮಾತು ಕೇಳ್ತಾ ಇಲ್ಲ. ಹಾಗಾದ್ರೆ ಯಾವ ನೈತಿಕತೆನೂ ಇಲ್ಲ, ನೈತಿಕತೆ ಇಲ್ವೇ ಇಲ್ಲ, ಸಮಾವೇಶದ ಅವಶ್ಯಕತೆ ಇಲ್ಲ ಇಲ್ಲಿ. ಶ್ರೀವಲ್ಲಿ ಅವರೇ ನೀವು ಹೇಳಿ, ಸಮಾವೇಶ ಮಾಡುವಷ್ಟು ಸಾಧನೆಯನ್ನ ಕಾಂಗ್ರೆಸ್ ಮಾಡಿದ್ಯಾ? ಶೂನ್ಯ ಸಾಧನೆ, ಇವ್ರದ್ದು ಶೂನ್ಯ ಸಾಧನೆ. ಇವಾಗ ಹೇಳಿದ್ರು ಅವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದಾರಲ್ಲ, GST ಹಣನ ಎಲ್ಲಾ ತಗೊಂಡ್ ಹೋಗ್ತಾ ಇದಾರೆ, ನಮ್ಗೇನು ಕೊಡ್ತಾ ಇಲ್ಲ ಅಂತ ನನ್ನ ಸಹ ವಕ್ತಾರರಿಗೆ ಹೇಳಕ್ ಇಷ್ಟಪಡ್ತೀನಿ. ನಮ್ದು ಸ್ಟೇಟ್ GST, ಸೆಂಟ್ರಲ್ GST ಅಂತ ಹೇಳಿದೆ. ಮೋಸ್ಟ್ಲಿ ಪಾಪ ಅವ್ರಿಗೆ ಬೈಫರ್ಕೇಶನ್ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸ್ಟೇಟ್ GST ಗೆ ಬರುತ್ತೆ, ಮಿಕ್ಕಿದ್ದು ಬ್ಯಾಲೆನ್ಸ್ ಅಮೌಂಟ್ ಸೆಂಟ್ರಲ್ GST ಗೆ ಹೋಗುತ್ತೆ. ಸೆಂಟ್ರಲ್ ಅವ್ರು ಏನು ಆಗಾರ ಅಭಿವೃದ್ಧಿ ಮಾಡ್ತಾ ಇದ್ರು ಇವ್ರ ಪ್ರಕಾರ. ಮಾತಗ್ ಮುಂಚೆ LK ಅಡ್ವಾಣಿ, ಆಮೇಲೆ ಇವ್ರು ಯಾವ್ದೋ ಮೋಹನ್ ಭಾಗವತ್, ಅದು ಬಿಟ್ರೆ ಇನ್ನೇನು ಇಲ್ಲ ಇವ್ರದ್ದು ಸಾಧನೆ. ಹೇಳ್ತೀನಿ ಕೇಳಿ, ಸುಳ್ಳು ಹೇಳ್ಬಿಡಿ, ಮೀಡಿಯಾ ಮುಂದೆ ಹೋದ್ರೆ ಸುಳ್ಳು ಹೇಳಿ ಅನ್ನೋದು ಇವ್ರದೊಂದು ಸಾಧನೆ. ಈಗ ಬೆಲೆ ಏರಿಕೆ, ಸ್ಮಾರ್ಟ್ ಮೀಟ್ ಆಗಿರ್ಬೋದು, ಬೇರೆ ಸ್ಟೇಟ್ ಅಲ್ಲಿ 800 ರೂಪಾಯಿ ಇದೆ, ನಮ್ದ್ರಲ್ಲಿ 10,000. ಯಾಕೆ 10,000 ರೂಪಾಯಿ? ಇವ್ರು ಮೈಸೂರಲ್ಲಿ ಇಟ್ಕೊಂಡಿದಾರಲ್ಲ, ನಾಚಿಕೆ ಆಗೋದಿಲ್ವಾ ಇವ್ರಿಗೆ ಮೈಸೂರಲ್ಲಿ ಸಾಧನ ಸಮಾವೇಶ ಇಟ್ಕೊಳ್ಳೋದಕ್ಕೆ? ಚಾಮುಂಡಿ ಬೆಟ್ಟದಲ್ಲಿ 2,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರು ಈ ಸಲ. 300 ರೂಪಾಯಿ ಟಿಕೆಟ್ ಮಾಡಿದ್ರು, ಉಗಿದು ಉಪ್ಪಿನಕಾಯಿ ಹಾಕಿದ್ರು ಇವ್ರಿಗೆ. ದೇವ್ರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ ಇವರು ಅಂತ ಉಗಿದು ಉಪ್ಪಿನಕಾಯಿ ಹಾಕಿದ್ರು. ಅದನ್ನ ನೀವುಗಳೇನೆ ಎಲ್ಲ ನೋಡಿದೀರಾ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ರು, ಹೌದಾ? ನಮಗ್ ಕೇಳಿಸ್ಲೇ ಇಲ್ಲ ಅಂದ್ರು. ಇದು ಇವರ ಸಾಧನೆ ಮಾಡಿರೋದು. ಕೇಂದ್ರ ಕಾರಾಗೃಹ ಭಯೋತ್ಪಾದಕ ಚಟುವಟಿಕೆಗಳಿಗೆ ಇವತ್ತು ಕಾರಸ್ಥಾನವಾಗಿದೆ, ಅದು ಉಗ್ರರ ತಂಗು ದಾಣ ಆಗಿದೆ ಅದು. ಇವತ್ತು ರಾಜ್ಯ ಸರ್ಕಾರ ಇನ್ನು ಏನು ಮಾಡ್ತಾ ಇಲ್ಲ, ತೂಕಡಿಸ್ತಾ ಇದ್ದಾರೆ ಸುಮ್ನೆ ಕೂತ್ಕೊಂಡು. NIA ಅವ್ರು ಬಂದ್ಬಿಟ್ಟು ಅದಕ್ಕೆ ಇಂಟರ್ಫಿಯರ್ ಆಗ್ಬೇಕಾ? ಸೆಂಟ್ರಲ್ ಅವ್ರು ಬರ್ಬೇಕಾ ಇವ್ರಿಗೆ ಆಗೋದಕ್ಕೆ? ಆಮೇಲೆ ಅಭಿವೃದ್ಧಿ ಶೂನ್ಯ. 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ ಇವರು. ಎಲ್ಲಿ ಶಂಕುಸ್ಥಾಪನೆ ಮಾಡಿದ್ದಾರೆ ಇವರು? ಯಾವ ಕಡೆ ಶಂಕುಸ್ಥಾಪನೆ ಹಾಕಿದ್ದಾರೆ? ಆಮೇಲೆ ಅಪ್ಪ ಮಕ್ಕಳಿಗೆ ಶೂಸು ದಾನಿಗಳನ್ನ ಹುಡುಕ್ತಾ ಇದ್ದಾರೆ ಇವರು. ಇವತ್ತು ಎಲ್ಲೋಯ್ತು ಹಾಗಾದ್ರೆ ಇವ್ರ ದುಡ್ಡು? GST ಹಣ ಎಲ್ಲೋಯ್ತು? ಸ್ಟೇಟ್ GST ಹಣಗಳೆಲ್ಲ ಎಲ್ಲೋಯ್ತು? ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಅಂತ 158 ಕೋಟಿ ಲೂಟಿ ಹೊಡೆದ್ರು. 158 ಕೋಟಿ ಖರ್ಚಾಗಿದೆ ಅಂತ. ತೆರಿಗೆ ಹಣ, ಸಾಮಾನ್ಯ ಜನರ ತೆರಿಗೆ ಹಣ, ನಿಮ್ಮ ಹಣನ ಉಪಯೋಗಿಸ್ಕೊಂಡ್ರು. ಎಲ್ಲೋಯ್ತು 158 ಕೋಟಿ? ಮತ್ತೆ ನಾವು ಮಾಡ್ತೀವಿ ಅಂದ್ರು. ಹೈಕಮಾಂಡ್ ಹೇಳಿದಾರೆ ಮತ್ತೆ ನಾವು ಚಾಲನೆ ಕೊಡ್ತೀವಿ ಅಂತ ಅಂದ್ರು. ಏನ್ ಮಾಡಿದಾರೆ ಇವರು? ಇವ್ರದ್ದು ಮಕ್ಳದ್ದು ಒಂದು ಪಾಠಶಾಲೆ ಆಗೋಗಿದೆ ಇವ್ರದ್ದು ಸರ್ಕಾರ. ಸುರ್ಜೇವಾಲಾ ಬರ್ತಾರಂತೆ, ವೇಣುಗೋಪಾಲ್ ಬರ್ತಾರಂತೆ, ಇವ್ರದೆಲ್ಲ ಪಾಪ ಅಹವಾಲು ಕೇಳ್ಕೊತಾರಂತೆ. ಕುರ್ಚಿ ಕಿತ್ತಾಟ ಬಿಟ್ರೆ ಇನ್ನು ಏನ್ ಅಭಿವೃದ್ಧಿ ಇವ್ರು ಮಾಡಿದಾರೆ ದಯವಿಟ್ಟು ಹೇಳಿ. RCB ಸ್ಟಾಂಪ್ ಇಡು, ಅದಕ್ಕಿಂತ ಬೇಕಾ ನಮಗೆ? ಲಾ ಅಂಡ್ ಆರ್ಡರ್ ಮಿನಿಸ್ಟರ್ ಮಲ್ಕೊಂಡ್ಬಿಟ್ಟಿದಾರೆ ಪಾಪ ಎಲ್ಲೋ ಹೋಗ್ಬಿಟ್ಟು. ಹೌದಾ? ಹಿಂಗಾಗಿದೆ. ಮೊನ್ನೆ ಅತ್ಯಾಚಾರದ ಕೇಸು ಹೆಣ್ಮಗಳ ಮೇಲೆ ಲಾ ಅಂಡ್ ಆರ್ಡರ್ ಮಿನಿಸ್ಟರ್ನ ಕೇಳಿದ್ರೆ, ನಮ್ಮ ಹೋಮ್ ಮಿನಿಸ್ಟರ್ನ ಏನಂತಾರೆ? ಇರಿ ತಿಳ್ಕೊತೀನಿ ಅದ್ರ ಬಗ್ಗೆ ಅಂತಾರೆ. ಅದೇ ಇವ್ರ ಮನೆ ಹೆಣ್ಮಕ್ಳ ಮೇಲೆ ಆದ್ರೆ ಸುಮ್ನಿರ್ತಾರೆ ಇವ್ರುಗಳು. RCB ಸ್ಟಾಂಪ್ ಇಟ್ ಕೇಸು ಏನು ಬೇಡ. ಏನು ವಿಧಾನಸೌಧದ ಮುಂದೆ ಏನೂ ಆಗಿಲ್ಲ ಕಣ್ರಿ ಅಂತಾರೆ ನಮ್ಮ ಮುಖ್ಯಮಂತ್ರಿಗಳು. ವಿಧಾನಸೌಧದ ಮುಂದೆ ಯಾಕಾಗತ್ರಿ ಸಾಹೇಬ್ರೆ? ನಿಮ್ ವಿಧಾನಸೌಧದ ಮುಂದೆ ಪ್ರೋಟೋಕಾಲ್ ಇರುತ್ತೆ. CM ಹೋಗ್ತಾ ಇದಾರೆ ಅಂದ್ರೆ ಅಲ್ಲಿ ಬಿಗಿ ಭದ್ರತೆ ಕೊಡಬೇಕು ಅಂತ. ಕಾಲ್ ತುಳಿತ ಆಗಿದ್ದು 58 ಜನ ಹೋಗ್ಬಿಟ್ಟು ಹಾಸ್ಪಿಟಲ್ ಸೇರ್ಕೊಂಡಿದ್ದು ಜನಸಾಮಾನ್ಯರು, ನಮ್ಮಂತವ್ರು, ನಿಮ್ಮಂತವ್ರು ಅಲ್ವಲ್ಲ. ನಿಮಗ್ ಬಿಗಿ ಭದ್ರತೆ ಕೊಟ್ಟೆ ಕೊಡ್ತಾರೆ. ಮಿಸ್ ಕಮ್ಯುನಿಕೇಶನ್, ಇವರ ಸಾಧನೆಗಳು ಮಿಸ್ ಕಮ್ಯುನಿಕೇಶನ್ ಒಬ್ಬೊಬ್ರಿಗೆ ಅದಲ್ಲ ಅಲ್ಲಿ. ಅದಕ್ಕೆ ಪಾಠ ಮಾಡೋದಕ್ಕೆ ಸೆಂಟ್ರಲ್ ಇಂದ ಬರ್ತಾರೆ, ಇವ್ರು ಕೂತ್ಕೋತಾರೆ, ಹೈಕಮಾಂಡ್ ಅಂತಾರೆ. ಇಷ್ಟೇ ಆಗಿದೆ ಇವ್ರದ್ದು ಕತೆ. ಶ್ರೀವಲ್ಲಿ ಅವರೇ, ಇನ್ನು ಡೀಟೇಲ್ ಆಗಿ ನಾನು ನಿಮ್ ಜೊತೆ ಮಾತಾಡ್ತೀನಿ. ನೋಡಿ, ಈಗಾಗಲೇ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಇತರ ಪಕ್ಷಗಳ ವಕ್ತಾರರು ಕಳೆದ 2 ವರ್ಷಗಳ ಅವಧಿಯ ಸಾಧನೆಯನ್ನು ನಾವು ನೋಡಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂದಾಗ 187 ಕೋಟಿ ಹಗರಣ, ಮೂಡ
ಹಗರಣ ಅಂದಾಗ ನಿವೇಶನವನ್ನೇ ವಾಪಸ್ ಕೊಡುವ ಮಟ್ಟಕ್ಕೆ ಹೋಯಿತು. ಇನ್ನು ಅಬಕಾರಿ ಇಲಾಖೆಯ ಹಗರಣ. ಈಗ ನೋಡಿ ಶ್ರೀಬಲಿ ಅವರು ಪ್ರಸ್ತಾಪ ಮಾಡ್ತಾ ಇದ್ರು, ಇವತ್ತು ಮಕ್ಕಳಿಗೆ ಶೂ ಇಲ್ಲ, ಸಾಕ್ಸ್ ಇಲ್ಲ, ಸಮರ್ಪಕವಾದಂಥ ಕೊಠಡಿ ಇಲ್ಲ, ಗುಣಮಟ್ಟದ ಬೇಳೆ ಅಂದರೆ ಮಕ್ಕಳಿಗೆ ಬಿಸಿಯೂಟ ಹಾಕ್ತಾರೆ, ಅಲ್ಲೂ ಕೂಡ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ 39,427 ಕೋಟಿ ರೂಪಾಯಿ ಏನಾಯಿತು ಅಂತ ಶಿಕ್ಷಣ ಇಲಾಖೆಗೆ ಇವತ್ತು ಜನಸಾಮಾನ್ಯರೇ ನೇರವಾಗಿ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನೋದಾದರೆ ಸಾಧನಾ ಸಮಾವೇಶವನ್ನು ಮಾಡಬೇಕಾ? ಅಲ್ಲೇನಾದರೂ ನೇರವಾಗಿ ಜನಸಾಮಾನ್ಯರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡುವಂತಹ ಶಕ್ತಿ ನಿಮಗಿದೆಯಾ? ಜನಸಾಮಾನ್ಯರು ಬೀದಿಗಿಳಿದು ಹೋರಾಟ ಮಾಡೋ ಕಾಲ ದೂರ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಆಗಲೇ 2 ವರ್ಷದ ಅವಧಿಯಲ್ಲಿ ಆಗಿರುವಂತಹ ಹಗರಣಗಳು, ಬೆಲೆ ಏರಿಕೆಗಳು, ಜನಸಾಮಾನ್ಯರು ಪಡ್ತಾ ಇರುವಂತಹ ಕಷ್ಟಗಳನ್ನು ನೋಡಿದ್ರೆ ಜನ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಗ್ಯಾರಂಟಿಗಳು ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ನಾವು ನೋಡಬೇಕಾಗುತ್ತೆ. ಇದರ ನಡುವೆ ಸಾಧನಾ ಸಮಾವೇಶ ಅಂತೆ. ಸಾಧನಾ ಸಮಾವೇಶ ಮಾಡಬೇಕು ಅಂದರೆ ಅಲ್ಲೊಂದು ನೈತಿಕತೆ ಅನ್ನೋದು ಇರಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ನೋಡ್ತಾ ಹೋಗೋದಾದರೆ ಇದು ಶಕ್ತಿ ಪ್ರದರ್ಶನದ ರೀತಿ ಗೊತ್ತಾಗ್ತಾ ಇದೆ. ಆದರೆ ಕಾಂಗ್ರೆಸ್ ವಕ್ತಾರರು ಇದಕ್ಕೆ ಏನು ಹೇಳ್ತಾರೆ ನೋಡಬೇಕು. ಸಮಾವೇಶ ಮಾಡ್ತಾ ಇದ್ದೀರಿ ಕುಮಾರ್ ಅವರೇ ಅಂದ್ಕೊಳ್ಳೋಣ, ದೊಡ್ಡ ಮಟ್ಟದ ಸಮಾವೇಶ, ಜನ ನಿಮ್ಮನ್ನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಉತ್ತರ ಕೊಡ್ತೀರಿ? ಮೇಡಮ್ ನೋಡಿ, ನಾವು ಕಾರ್ಯಕ್ರಮ ಕೊಟ್ಟಿದ್ದೇವೆ, ಕಾರ್ಯಕ್ರಮವನ್ನು ಜನರಿಗೆ ಮತ್ತೆ ಅವರು ಅದು ಏನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತ ಹೇಳೋದಕ್ಕೂ ಕೂಡ ಅವಕಾಶ ಕೊಡದೆ ಸರ್ಕಾರ ಚುನಾವಣೆ ಮುಗಿದು ಸರ್ಕಾರ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆಗಳು ಘೋಷಣೆ ಮಾಡೋ ದಿನದಿಂದ ವಿರೋಧ ಪಕ್ಷಗಳು, ಕೆಲವು ಮಾಧ್ಯಮಗಳು, ಕೆಲವು ಎಲ್ಲನೂ ಹೇಳಿ ಪ್ರತಿದಿನ ಒಂದು ಪ್ರಪಗಂಡ ಏನು ಅಂತಂದರೆ ಇವ್ರು ಯಾವತ್ತಂತೆ ಅವ್ರು ಯಾವತ್ತಂತೆ, ಇವ್ರು ಯಾವತ್ತಂತೆ ಅವ್ರು ಯಾವತ್ತಂತೆ. ಒಂದು ಅಂಕಿಅಂಶ ಹೇಳ್ತೀನಿ, GSDPಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದೇವೆ ಆಯಿತಾ. ಆ GDP ಗ್ರೋತು 5.4ಕ್ಕೆ ಕುಸ್ತಾ ಆಗಿದ್ರು ದೇಶದ್ದು, ಕರ್ನಾಟಕದಲ್ಲಿ 10.2% ಇದೆ. ಏನಿದೆ, ಏನು ಆರ್ಥಿಕ ಬೆಳವಣಿಗೆ ಅಲ್ವಾ? ಏನು ಮಾತನಾಡ್ತಾರೆ BJP ಅವರು? ಸ್ವಲ್ಪ ಅಂಕಿಅಂಶದ ಬಗ್ಗೆ ಏನಾದ್ರು ಮಾತಾಡೋಕೆ ಬರೋದಿದ್ರೆ ಬರೋಕ್ಕೆ ಹೇಳಿ. ಆಯ್ತಪ್ಪ, ಅವ್ರೇನೇನೋ ಹೇಳ್ತಿದ್ರು ಹಂಗೆ ಆಗ್ಬಿಡ್ತು ಹಿಂಗೆ ಆಗ್ಬಿಡ್ತು ಅಂತ. ಪುಲ್ವಾಮಾದಲ್ಲಿ ಯಾರ ಹೆಸರು ಮೇಲೆ ಯಾರು ಬಾಂಬ್ ಹಾಕಿ ಯಾರ ಹೆಸರು ಮೇಲೆ ಚುನಾವಣೆ ಗೆದ್ದು ಬಂದ್ರು, EVM ಮಿಷಿನ್ ಇಟ್ಕೊಂಡು ಏನೇನು ಆಟ ಆಡ್ತಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನೇನು ಆಟ ಆಡಿದ್ರು, ಮಹಾರಾಷ್ಟ್ರ ಚುನಾವಣೆ ಹೆಂಗ್ ನಡೆಸಿದ್ರು ಎಲ್ಲ ಗೊತ್ತಿದೆ. ಆ ಬಿಹಾರದಲ್ಲಿ ಬ್ರಿಡ್ಜ್ಗಳು ಬಿದ್ದೋಯ್ತಲ್ಲ ಸಾಲು, ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಒರಿಸ್ಸಾದಲ್ಲಿ ಬಿದ್ದೋಯ್ತಲ್ಲ ಲೈನ್ಗೆ ರಸ್ತೆಗಳು, ಬ್ರಿಡ್ಜ್ಗಳು ಎಲ್ಲ ಮಾತಾಡ್ತಾರ BJP ಅವರು? ಆಯ್ತಪ್ಪ, ನೆನ್ನೆ ಎಲ್ಲ ಮೊನ್ನೆ ಗುಜರಾತ್ ಅಲ್ಲಿ ಒಂದು ದೊಡ್ಡ ಬ್ರಿಡ್ಜ್, ಏನ್ ಗುಜರಾತ್ ಮಾಡಲ್ ಈ ಗುಜರಾತ್ ಮಾಡಲ್ ಅಂದ್ರೆ ಏನ್ ಗೊತ್ತಾ? ಸಿಟಿಲಿ ಮುರಿದೋಗಿರೋ ಬ್ರಿಡ್ಜ್ ಬಗ್ಗೆ ಹೇಳ್ರಿ ಅಂತ ಗುಜರಾತ್ಗೆ ಹೋಗ್ತಾರೆ. ಅದ್ರ ಬಗ್ಗೆ ಹೇಳ್ರಿ ನೀವು ನೋಡಿ, ಇಲ್ಲಿ GDP ಬಗ್ಗೆ ಹೇಳಿ, ಬಗ್ಗೆ ಹೇಳ್ರಿ ಅಂತ ಹೇಳಿದ್ರೆ ಗುಜರಾತ್ ಅವ್ರು ಗುಜರಿ ಮಾಡಾಕಿದ್ರು, ಕರ್ನಾಟಕನ ಗುಜರಿ ಮಾಡಾಕ್ತೀರಾ ನೀವು? ಹೋಗ್ತಾರ ಅವರು. ಅಲ್ಲ, ಇಲ್ಲಿ ಏನ್ ನಡೆದಿದ್ದೀರಾ, ಇಲ್ಲಿ ಏನ್ ಸಾಧನೆ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳಿ ನೀವು ಮಾತಾಡಿ. ಇಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ಹೇಳಿ, ಇಲ್ಲಿ ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ಹೇಳಿ, ಇಲ್ಲಿ ಕಟ್ಟಿದಿರಲ್ಲ ಕಾಮಚೋರ್ ಪಕ್ಷ ಅದ್ರ ಬಗ್ಗೆ ಹೇಳಿ. ಕಾಮಚೋರ್ ನೀವುಗಳು ಅದು ಹೇಳ್ತಾ ಇದ್ರು, ಮನಮೋಹನ್ ಸಿಂಗ್ ನ ಇಟ್ಬಿಟ್ಟು ಮೋಹನ್ ಸಿಂಗ್ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. DK ಶಿವಕುಮಾರ್ 3 ತಿಂಗಳು ಗಲ್ಲಿ ಆಡ್ಕೊಂಡು ನಿಲ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ರಿ ಅಂದ್ರೆ ಕಾಮಚೋರ್ ಪಕ್ಷದವರು ಹೇಳಿ ನೀವು 1 ಲಕ್ಷ ಜನಕ್ಕೆ ಸೇರಿಸ್ಬಿಟ್ಟು 7 ಕೋಟಿ ಜನಗಳಿಗೆ ಏನು ಉತ್ತರ ಕೊಡ್ತಾರೆ ಇವರು? ಏನಂತ ಉತ್ತರ ಕೊಡ್ತಾರೆ ನೀವು? ಅದನ್ನ ಬಿಟ್ಬಿಟ್ಟು ಏನು ಯಾರಿಗೆ ಇದು ಮಾಡ್ತಾ ಇದ್ರ? ಸತ್ಯ ಹೇಳ್ರಿ ಮುಂದೆ ಜನಗಳ ಮುಂದೆ. ಯಾಕೆ ಬಿ ಟೀಮು? ನಾವು ಬಿನೋ ಸಿನೋ ಎಲ್ಲೋ ನಿಮ್ಗೆ ಆಗ್ಬೇಕದು. ನೀವು ಮಾಡ್ರಿ, ನಿಮ್ದೇನ್ ಮಾಡ್ರಿ, ನಿಮ್ದು ಸತ್ಯ ಹೊರಗಾಕ್ರಿ ಎಲ್ಲ. ಅಲ್ಲ ಶ್ರೀವಲ್ಲಿ ಮೇಡಮ್ ಅವರೇ, ಇವ್ರು ಯಾರಾದ್ರೂ ಸತ್ಯ ಹೇಳಿ ಅಂದ್ರೆ ನಾವು BJP ಬಿ ಟೀಮು, ಸತ್ಯ ಹೇಳಿ ಅಂದ್ರೆ ನಾವು BJP ಬಿ ಟೀಮು. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಗೆದ್ದು ಆಮೇಲೆ ಮಾತಾಡಿ ಮುಖ್ಯಮಂತ್ರಿ ಬಗ್ಗೆ ಹೇಳ್ರಿ. ಅವರು ಅಲ್ಲ ನಾವೇನೋ ಮಾಡ್ಕೊಳ್ಳಿ, ನಾವು ನೀವು ನಿಮ್ಗೂ ಸತ್ಯ ಮಾತಾಡಿ, ನೀವು ಸತ್ಯ ಹೇಳ್ಬೇಕು. ನೀವು ಇಲ್ಲಿ ಅದೆಲ್ಲ ಹೇಳಿ, ನೀವೇನ್ ಬೇಕಾದ್ರೆ ಹೇಳ್ಬಿಡ್ತಾರೆ, ನಾವು ಕೇಳ್ಕೊಂಡು ಕೂತ್ಕೊಳ್ಳೋಕಿದ್ದೀವ ಇಲ್ಲಿ. ನೀವು ಕಾಮಚೋರ್ ಪಕ್ಷ ನೀವು ಕಾಂಗ್ರೆಸ್ ಪಕ್ಷ ಅಲ್ಲ, ಕಾಮಚೋರ್ ಪಕ್ಷ ಅದು. ಯಾರಿಗೆ ನಮ್ಮ ಮನೇಲಿ ಕಾಂಗ್ರೆಸ್ ಅಲ್ಲಿ ಹಾಕಿರೋ ಭಿಕ್ಷೆ ತಗೊಳಲ್ಲ, ನಾವು ಸ್ವಂತ ಪಕ್ಷ ಕಟ್ಟಿದ್ದೀವಿ.
ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ಆಗಿರೋ ವಿಚಾರದಲ್ಲಿ ಸತ್ಯ ಹೇಳಿ ಅಷ್ಟೇ. ಕುಮಾರ್ ಅವರೇ, ನೀವು ಹೇಳ್ತಿರಲ್ಲ ಶಕ್ತಿ ಯೋಜನೆಯಲ್ಲಿ ಲಕ್ಷಾಂತರ ಮಹಿಳೆಯರು ಇದರ ಪ್ರಯೋಜನವನ್ನ ಪಡ್ಕೊಂಡು ಅಲ್ವಾ? ನಿಗಮಕ್ಕೆ ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀರಿ ನೋಡಿ ಮೇಡಮ್, ಸಾರಿಗೆ ನೌಕರರು ಈಗ ಮುಷ್ಕರ ಮಾಡ್ತಾರಲ್ಲ, ಯಾವ ಕಾರಣಕ್ಕೆ? ಅರಿಯರ್ಸ್ ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಒಂದು ನಿಮಿಷ, ಅವರಿಗೆ ದೊರಕಬೇಕಾಗಿರೋ ಹಣಕಾಸಿನ ವ್ಯವಸ್ಥೆ ಖಂಡಿತ ಕರ್ನಾಟಕ ಸರ್ಕಾರದಿಂದ ಕೇಳೇ ಪಡ್ಕೋಬೇಕಾ? ಹೋರಾಡೇ ಪಡ್ಕೋಬೇಕಾ? ಯಾಕೆ ನಿಮ್ಗೆ ಕಾಣಲ್ವಾ? ಅವ್ರಿಗೆ ಯಾವ ಸಮಯದಲ್ಲಿ ಕೊಡ್ಬೇಕು ಅಂತ ಸಾರಿಗೆ ಸಚಿವರಿದ್ದಾರೆ, ಅದನ್ನ ನೋಡ್ಕೋತಾರೆ. ಏನ್ ಮಾತಾಡ್ತೀರಿ? 38 ತಿಂಗಳದ ಪೆಂಡಿಂಗ್ ಇರೋದು. ನಿನ್ನೆ ಮೊನ್ನೆದಲ್ಲ ಮೇಡಮ್, ಏನ್ 2 ತಿಂಗಳದಾದ್ರೆ ಸಾರಿಗೆ ಸಚಿವರು ಇದ್ದಾರೆ ಅಂತ. ಶಕ್ತಿ ಯೋಜನೆ ತಂದ್ರೆ ಜನ ಹೇಳ್ತಿದ್ದೀರಲ್ವಾ ನೀವು, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಆಯ್ತು, ಸಾರಿಗೆ ಇಲಾಖೆಗೆ ಬರ್ಬೇಕಾಗಿರೋ ಕೊಡ್ಸಿ. ಹಂಗಾರೆ ಮೂಡ ಹಗರಣ ಆಗಿತ್ತಲ್ಲ, ವಾಲ್ಮೀಕಿ ಹಗರಣ ಆಗಿತ್ತಲ್ಲ, ಅಬಕಾರಿ ಇಲಾಖೆ ಸಾರಿಗೆ ಇಲಾಖೆ ಕೊಡ್ಬೇಕಾಗಿರೋ ಹಣ ಕೇಂದ್ರ ಸರ್ಕಾರದವ್ರು ಕೊಡಕ್ಕೆ ಹೇಳಿ. ಆಯ್ತಾ? ನಿನ್ಗೆ ಏನ್ ಗೊತ್ತು? ಗ್ರಾಮ ಪಂಚಾಯತಿ ಚುನಾವಣೆ ನಿಂತ ಗೆಲ್ಬಾಪ, ಆಮೇಲೆ ಮಾತಾಡೋಣ. ನಾನು ಹೇಳ್ತಾ ಇದ್ದೇನೆ, ಇವ್ರ ಬಿಜೆಪಿ ಬಿ ಟೀಮು, ಇವ್ರು ಯಾಕೆ ಮಾತಾಡ್ತಾರೆ ಮಧ್ಯದಲ್ಲಿ? ನಾನು ಮಾತಾಡುವಾಗ ಇವ್ರು ಯಾಕೆ ಮಾತಾಡ್ತಾರೆ? ನಾನು ಇವ್ರು ಮಾತಾಡಕ್ಕೆ ಬಿಡೋದಿಲ್ಲ. ಆಮೇಲೆ ಒಂದ್ ನಿಮಿಷ ಆಯ್ತು, ಚುನಾವಣಾ ರಾಷ್ಟ್ರೀಯ ನಾನೊಬ್ಬ ಕನ್ನಡಿಗನಾಗಿ ಒಂದು ಪಕ್ಷ ಆದ್ರೂ ಕಟ್ಟಿದೀನಿ. ಕಾಂಚೋರ್ ಪಕ್ಷ ಶಾಲಾಕೊಂಡ್ ಕೂತ್ಕೊಂಡಿರೋದು ಬಾಡಿಗೆ ಬಂದಿರೋ ವಕ್ತಾರರು ನೀವು. ನನ್ನ ಹತ್ರ ಏನ್ ಮಾತಾಡ್ತೀರಾ? ಬಿಜೆಪಿ ಬಿ ಟೀಮ್ ಬಾಡಿಗೆಗೆ ನೀವು ಬಂದಿರೋದು ಬಾಡಿಗೆಗೆ. ನಮ್ದು ರಾಷ್ಟ್ರೀಯ ಪಕ್ಷ, ನಾನು ಕನ್ನಡಿಗನಾಗಿ ಕಟ್ಟಿರೋದು. ಆಯೋಗದಿಂದ ಮಾನ್ಯತೆ ಪಡ್ಕೊಂಡು ಆಮೇಲೆ ಬಂದು ಹೌದೌದು ಪಡ್ಕೊಂಡಿದೀವಿ. ನಿಮಗೆ ನಾವು ಸೋತ್ ಬಿಟ್ರೆ ಸೋತ್ರು ಅಂತಾರೆ, ಗೆದ್ದು ಬಿಟ್ರೆ ನಮ್ಮ ಕೆಲ್ಸದಿಂದ ಗೆದ್ಬಿಟ್ರು ಅಂತಾರೆ. ಇವರು ಮೋಸ ಮಾಡೋದು. ಮತ್ತೆ ನೀವು ಒಂದು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ನಿನ್ನೆ ಮೊನ್ನೆ ಬಂದಿರೋರು. ನಾವು 10 ವರ್ಷ ಜನಗಳ ಮುಂದೆ ಕಷ್ಟಪಟ್ಟು ಕೆಲಸ ಮಾಡಿ ಬರ್ಬೇಕಾಗಿರೋದು. ಇವರು ಇಷ್ಟು ಕಿತ್ತು ಗುಡ್ಡೆ ಹಚ್ಚಿರೋರು. ಮೇಡಮ್ ಕುಮಾರ್ ಅವರೇ, ಒಂದು ನಿಮಿಷ, 10.2% GDP ಬೆಳವಣಿಗೆ ಕರ್ನಾಟಕದ್ದು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಬ್ರೇಕ್ ತಗೋತಾ ಇದ್ದೀನಿ. ನೋಡಿದ್ರಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತಹ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದೆ. ನಮ್ಮ ಪ್ರಶ್ನೆ ಇಷ್ಟೇ, ಆ ಸಮಾವೇಶದಲ್ಲಿ 1 ಲಕ್ಷ ಜನನೋ 2 ಲಕ್ಷ ಜನ ಸೇರ್ತಾರಲ್ಲ, ಆ ಜನರೇ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡುವಂಥ ನೈತಿಕತೆ, ಶಕ್ತಿ ಅನ್ನೋದು ಕಾಂಗ್ರೆಸ್ಗೆ ಇದೆಯಾ ಅಂತ. ಯಾಕಂದರೆ ಮುಡಾ ಹಗರಣ ನೋಡಿದ್ದಾರೆ, ವಾಲ್ಮೀಕಿ ನೋಡಿದ್ದಾರೆ, ಅಬಕಾರಿ ನೋಡಿದ್ದಾರೆ, ನಿಗಮಕ್ಕೆ ಕೋಟ್ಯಾಂತರ ರೂಪಾಯಿ ಪೆಂಡಿಂಗ್ ಇದೆ, ಸಾರಿಗೆ ನೌಕರು ಡೆಡ್ಲೈನ್ ಕೊಟ್ಟಿದ್ದಾರೆ. ನಮ್ಮದು 38 ತಿಂಗಳು ಅರಿಯರ್ಸ್ ಬಂದಿಲ್ಲ ಅಂದರೆ, ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅಂಥೇಳಿ. ಶಕ್ತಿ ಯೋಜನೆ ಅಂತ ಹೇಳೋದಲ್ಲ, ಹಂಗೆ ನಡ್ಕೋಬೇಕು. ನೌಕರರಿಗೆ ಸರಿಯಾಗಿ ಇಟ್ಕೊಂಡ್ರೆ ಯೋಜನೆಗಳೆಲ್ಲವೂ ಫಲಿಸ್ತವೆ, ಸರಿಯಾದ ರೀತಿಯಲ್ಲಿ ಆಗುತ್ತೆ. ಅದು ಆಗ್ತಿಲ್ಲ ಅನ್ನೋದಕ್ಕೆ ಇದು ಒಂದು ಮುಷ್ಕರಲ್ಲ, ಇಂಥ ಬೇಕಾದಷ್ಟು ಮುಷ್ಕರಗಳು ನಡೆದಿದ್ದಾವೆ. ಹಾಗಾಗಿ ಕಾಂಗ್ರೆಸ್ನ ಸ್ಟ್ಯಾಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಶಕ್ತಿ ಪ್ರದರ್ಶನ ಯಾವ ಕಾರಣಕ್ಕೆ ಮಾಡಿರುವಂತಹ ಸಾಧನೆ ಆದರೂ ಏನು? ಜನಸಾಮಾನ್ಯರು ನೇರವಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ಈ ಕಾಂಗ್ರೆಸ್ಸಿಗೆ ಆಗುತ್ತಾ ಅಂತ. ಯಾಕಂದರೆ ಕೇಶವ್ ಅವರೇ, ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವು ಮುಡಾ ಹಗರಣ ನೋಡಿದ್ವಿ, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ, ಈಗಷ್ಟೇ ನಾನು ಉಲ್ಲೇಖ ಮಾಡ್ತಿದ್ದೆ, 39,000 ಚಿಲ್ಲರೆ. ಮಕ್ಕಳಿಗೊಂದು ಶೂಸ್ ಕೊಡ್ತಾ ಇಲ್ಲ, ಸರಿಯಾದ ರೀತಿಯ ಸಮವಸ್ತ್ರವನ್ನು ಕೊಡ್ತಾ ಇಲ್ಲ ಅಂದರೆ ಅಲ್ಲೂ ಹಗರಣನೇ. ಇದರ ನಡುವೆ ನೋಡಿ, ಸಾರಿಗೆ ನೌಕರರು ಶಕ್ತಿ ಯೋಜನೆ ಲಕ್ಷಾಂತರ ಮಹಿಳೆಯರು ಓಡಾಟ ನಡೆಸಿದ್ದಾರೆ. ಅಲ್ಲಿ ನೋಡಿ ಸಾರಿಗೆ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮ ಸಮಯ ಆಗಿದೆ ನೋಡಿ, ನನ್ನ ಸಮಯ ಇದು. ನೀವು ಮಾತಾಡಿದ್ರೆ ಮಧ್ಯದಲ್ಲಿ ಮಾತಾಡಿಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೀವು. ಇಲ್ಲ ನೋಡಿ, ಡಿಬೇಟ್ ಆಗಲ್ಲ. ಏನು ಮಾತಾಡ್ತೀರಾ ನೀವು? ಬಿಜೆಪಿ ಚುನಾವಣೆ ನಡೆಸಂಗಿದೆ ನೀವು. ಸರ್, ಈಗ ಡಿಬೇಟ್ ಮಾಡ್ಬೇಕಾ ಬೇಡ? ನೀವು ಅದನ್ನ ಹೇಳಬೇಕು. ಸಮಯ ಇದು ನೋಡಿ, ನಿಮ್ಮ ಸಾಧನೆ ಏನು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಬೇಕು. ಪುಲ್ವಾಮಾ, ನರೇಂದ್ರ ಮೋದಿ, ಮೋಹನ್ ಭಾಗವತ್ ಚರ್ಚೆನೇ ಆಗ್ತಾ ಇಲ್ಲ. ಯೂಸ್ ಮಾಡ್ಕೊತೀರಿ ನೀವು. ಟೀಕೆ ಮಾಡೋದು
ಹೇಳೋದಕ್ಕೆ ನಿಮ್ ಸಮಯ ಯೂಸ್ ಮಾಡ್ಕೊತೀರಿ. ಸಾಧನೆ ನಿಮ್ ಸಮಯ ಮುಗಿದಿದೆ ಇವಾಗ. ನಿಮ್ ಸಮಯ ಮುಗಿದಿದೆ. ನೀವು ಸುಮ್ಮನೆ ಡಿಬೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಸುಮ್ಮನೆ. ಸರ್ ನೀವು ಸುಮ್ಮನೆ ನೋಡಿ, ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಅಲ್ಲ ನೀವು ನೋಡಿ, ಒಂದು ನಿಮಿಷ ನಿಮ್ ಸಮಯ ಆಗಿದೆ. ನೋಡಿ, ನಾನು ಅವ್ರಿಗೆ ಪ್ರಶ್ನೆ ಕೇಳಿದಾಗ ಅವ್ರು ನಿಜಕ್ಕೂ ಸಾಧನೆ ಇತ್ತು ಅಂದ್ರೆ ಬೇರೇನೋ ಮಾತಾಡ್ತಾರೆ, ವಿಷಯಾಂತರ ಮಾಡ್ತಾರೆ. ಮೋಹನ್ ಭಾಗವತ್, ನರೇಂದ್ರ ಮೋದಿ, ಪುಲ್ವಾಮಾ ಹೋಗ್ತಾರೆ. ಬೇಡ, ನೋ. ನನ್ನ ಸಮಯ ಇದು, ನನ್ನ ಸಮಯ ಇದು. ಸುಮ್ಮನೆ ನನ್ನ ಸಮಯ ತಗೋಬೇಡಿ ನೀವು. ನನ್ನ ಸಮಯ ತಗೋಬೇಡಿ ನೀವು. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ನೀವು ಮಾತಾಡ್ಬೇಕು, ನಮ್ಮ ಮತ್ತೆ ಮಾತಾಡಿಲ್ಲ. ಸ್ವಲ್ಪ ಡೆಕೋರಮ್ ಮೇಂಟೈನ್ ಮಾಡಿ. ಹಿಂದಿದ್ದೀರಾ ನೀವು ಸರ್. ಸ್ವಲ್ಪ ಸಭ್ಯತೆ ಇರಲಿ ಸರ್. ಡಿಬೇಟ್ ಅಲ್ಲಿ ಸ್ವಲ್ಪ ಸಭ್ಯತೆ ಇರಲಿ. ನಾನು ಸುಮ್ಮನೆ ಕೂತಿದ್ದೀನಿ. ಸಿಕ್ಕಿರೋ ಸುವರ್ಣ ಅವಕಾಶ ನೋಡಿ, ನಿಮ್ಗೆ ಸಿಕ್ಕಿದಾಗ ನೀವು ಅವಕಾಶ ಸಿಕ್ಕಿದಾಗ ಮಾತಾಡಿಲ್ಲ ನೀವು. ಒಂದು ನಿಮಿಷ ಸುಮ್ಮನೆ ಇರಿ. ನೋಡಿ ಆಯ್ತು, ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಇರಿ ನೀವು. ನಾನು ಮಾತಾಡ್ತೀನಿ, ಒಂದು ನಿಮಿಷ ಮಾತಾಡ್ದೆ. ಒಂದು ನಿಮಿಷ ಇರಿ, ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ ಇರಿ. ನಾನು ಮಾತಾಡ್ಬೇಕು, ನೀವು ಮಾತಾಡ್ಬೇಕು, ನಾನು ಮಧ್ಯದಲ್ಲಿ ಮಾತಾಡಲಿಲ್ಲ. ನೋಡಿ, ಇದು ಸಾಧನಾ ಸಮಾವೇಶ ಮಾಡ್ತಿದ್ದಾರೆ. ಸಾಧಾರಣವಾಗಿ ಸರ್ಕಾರಗಳು 1 ವರ್ಷ ತುಂಬಿದಾಗ 2 ವರ್ಷ ತುಂಬಿದಾಗ ಮಾಡ್ತಾ ಇದ್ರು. ಈಗ 2 ತಿಂಗಳಿಗೆ ಒಂದೊಂದು ಮಾಡ್ತಾ ಇದ್ದಾರೆ. ಇವ್ರ ಸಾಧನೆ ಏನಂತಂದ್ರೆ, ಇವರ ಆಂತರಿಕ ಜಗಳಗಳು, ಆಂತರಿಕ ತಿಕ್ಕಾಟಗಳು, ಸಚಿವರು ಅದ ಜೊತೆ ಗುದ್ದಾಟ, ಶಾಸಕರ ಗುದ್ದಾಟ, ಇವಿರೋ ಕಾಂಗ್ರೆಸ್ ಅಲ್ಲಿರೋ ಆಂತರಿಕ ಸಮಸ್ಯೆಗಳಲ್ಲಿ 2.5 ವರ್ಷ ಸರ್ಕಾರ ಉಳಿದಿರೋದೇ ಅವ್ರ ಸಾಧನೆ. ಅದರದೇ ಸಾಧನೆ ಸಮಾವೇಶ ಇದು. ಈಗ 2 ತಿಂಗಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇನ್ನೆರಡು ತಿಂಗಳು ಉಳಿತಲ್ಲಪ್ಪ ನಮ್ಮ ಸರ್ಕಾರ ಅಂತ. ಮತ್ತೆ ಮುಂದಿನ ತಿಂಗಳು ಬರ್ತದೆ, ಇನ್ನೊಂದು ತಿಂಗಳು ಮುಗಿತಲ್ಲ ಅಂತ ಅವಾಗೊಂದು ಸಮಾವೇಶ ಮಾಡ್ತಾರೆ. ಯಾಕಂದ್ರೆ ಇದಷ್ಟೇ ಸಾಧನೆ ಹೇಳ್ಕೊಳಕ್ ಇನ್ನೇನು ಇಲ್ಲ ಇವಾಗ. ಅಲ್ಲ ಸರ್, ಎಷ್ಟು ಖರ್ಚು ಭ್ರಷ್ಟಾಚಾರ ದುಡ್ಡು ಇದೆಯಲ್ಲ ಸಮಾವೇಶ ಮಾಡ್ಲಿಕ್ಕೆ. ಅದಕ್ಕೆ ಸಮಾವೇಶ ಮಾಡ್ಕೊಂಡು ಹೋಗ್ತೀರಿ. ಏನು ಇವ್ರು ಜೋಬಿಂದ ಕೊಡ್ತಾರ? ಇಲ್ಲ, ಜನರ ಹತ್ರ ಲೂಟಿ ಹೊಡೆದಾರ. ಒಂದು ನಿಮಿಷ ಸುಮ್ಮನೆ ಇರಿ. ನೀವು ಮಾತಾಡ್ಬೇಕಾದ್ರೆ ಮತ್ತೆ ಮಾತಾಡಿಲ್ಲ. ನಾನ್ ಮಾತಾಡಿಲ್ಲ. ನೀವು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಕೇಜ್ರಿವಾಲ್ ಅವರು 2 ತಿಂಗಳು ಸಮಾವೇಶ ಮಾಡಿಲ್ಲ. ನೋಡಿ, ಇವಾಗ ಎಷ್ಟು ಮಿಸ್ಮ್ಯಾನೇಜ್ಮೆಂಟ್ ಇದೆ ಎಲ್ಲ ಕಡೆಯಿಂದ. ಇತ್ತೀಚೆಗಷ್ಟೇ ಇವಾಗ RCB ಒಂದು ಗಲಾಟೆ ನೋಡಿದ್ವಿ. ಆ ಒಂದು ಮ್ಯಾಜಿಸ್ಟ್ರೇರಿಯಲ್ ಎಂಕ್ವೈರಿ ಅಂತ ಹೇಳಿದ್ರು, ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಹೇಗಿದೆ ಅಂತಂದ್ರೆ, DK ಶಿವಕುಮಾರ್ ಅವರು ಡಿಕ್ಟೇಟ್ ಮಾಡ್ದಂಗಿದೆ. ನೇರವಾಗಿ ಏನು ಕೇಳಿದೆ, ಇಲ್ಲಿ ಎಲ್ಲೂ ಸರ್ಕಾರದ ಉಲ್ಲೇಖನೇ ಇಲ್ಲ. ಕನಕಪುರದಿಂದ ಏರ್ಪೋರ್ಟ್ಗೆ ಹೋಗಿ ಅವ್ರನ್ನ ಬರ್ಮಾಡಿಕೊಂಡು ಅವ್ರ ಪೈಲಟ್ ತರ ಬಾವುಟ ಹಾರಿಸ್ಕೊಂಡ್ ಬಂದು DCM ಬಾವುಟ ಹಾರಿಸ್ಕೊಂಡ್ ಬಂದು ನೋಡಿ. ಮಾತಾಡಿಲ್ಲ. ಒಂದು ನಿಮಿಷ ಇರಿ. ನಿಮ್ಮ ನ್ಯೂನತೆಗಳು ಜನರು ತಿಳಿಸ್ತಾ ಇದ್ದೀರಿ. ನಿಮ್ಮ ನ್ಯೂನತೆಗಳು ಜನರು ತಿಳಿಸ್ತಾ ಇದ್ದೀರಿ. ನ್ಯೂನತೆಗಳು ನೋಡಿ. ಅದಾಗಿದ್ದಾದ್ಮೇಲೆ ನೋಡಿ ಎಷ್ಟು ಇನ್ಸೆನ್ಸಿಟಿವ್ ಆಗಿದ್ದಾರೆ ಇವರು DK ಶಿವಕುಮಾರ್ ಅವರು ಅಂತಂದ್ರೆ. ಅಲ್ಲಿಂದ ನೋಡಿ, ಬೋರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಗಾಯಾಳುಗಳನ್ನ, ಸತ್ತಿರೋ ಯುವಕರನ್ನ ನೋಡ್ಕೊಂಡ್ಬಂದು ಅಲ್ಲಿಂದ ನೇರವಾಗಿ ಮತ್ತೆ ಸ್ಟೇಡಿಯಂಗೆ ಹೋಗಿ ಕಪ್ಪೆತ್ಕೊಂಡು ಮುತ್ತಿಡ್ತಾರೆ. ಇವ್ರ ಸೆನ್ಸಿಟಿವಿಟಿ ಏನಾದರೂ ಇದೆಯಾ? ಇವ್ರಿಗೆ ಜವಾಬ್ದಾರಿ ಇದೆಯಾ? ಇಲ್ಲಿ ವಿಧಾನಸೌಧದ ಮುಂದೆ ಸಮಾವೇಶ ಅಂತಾರೆ. ಸಮಾವೇಶ ಯಾರಿಗೆ? ಎಲ್ಲರೂ ಕಾಂಗ್ರೆಸ್ ಸಚಿವರು, ಶಾಸಕರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡ್ಬಂದು ಕ್ರಿಕೆಟರ್ಸ್ ಜೊತೆ ಫೋಟೋಸ್ ಆಪ್ ಮಾಡ್ಲಿಕ್ಕೆ ಅಲ್ಲಿ ಮಾಡಿರೋದು ಅಷ್ಟೇ. ನೋಡಿ, ಇವಾಗ RCB ತಪ್ಪು ಅಂತ ಹೇಳ್ತಾರೆ, ಕ್ರಿಮಿನಲ್ ಮೊಕದ್ದಮೆ ಅಂತ ಹೇಳ್ತಾರಲ್ವಾ. ಇವಾಗ ನೋಡಿ, ಇವಾಗ ಸಿದ್ದರಾಮಯ್ಯನವರು ಅವತ್ತು ಟ್ವೀಟ್ ಮಾಡಿರ್ಲಿಲ್ವಾ, ಈ ತರ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ಬನ್ನಿ ಅಂತೇಳಿ. ಅವ್ರು ತಪ್ಪಲ್ವಾ? ಹಾಗಾದ್ರೆ ಅವ್ರನ್ನ ಎಲ್ಲ ಯಾಕೆ ಹಾಕಿಲ್ಲ? ವಿಧಾನಸೌಧದ ಮುಂದೆ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ? ಯಾಕೆ ಬರಡಿದ್ರೆ? ಯಾಕೆ ಬಿಟ್ಟಾಡಿದ್ರಿ? ನೋಡಿ, ಅಲ್ಲಿ ವಿಧಾನಸೌಧದ ಮುಂದೆ ಜನನೇ ಅಲ್ಲರೂ ಹೋಗಿರೋದು. ಅದೇ ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೂ ಅನುಮತಿ ಇರಲಿಲ್ಲ. ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಇಲ್ಲದ DCPನವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆದ್ರೂ ಯಾಕೆ ಮಾಡಿದ್ರಿ ನೀವು? ಜನ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಒಂದು ನಿಮ್ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಮುಂದೆ ಶಾಸಕರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದೆ ಅವಕಾಶ. ಶಾಸಕರ ಮಕ್ಕಳು ಮೊಮ್ಮಕ್ಕಳಿಗೆ, ಶಾಸಕರು ಸಚಿವರು ಮಕ್ಕಳು ಮೊಮ್ಮಕ್ಕಳಿಗೆ ಸ್ಟೇಜ್ ಮೇಲೆ ಹೆಂಗ್ ಬರ್ತಾರೆ? ಸರ್ಕಾರದ ಕಾರ್ಯಕ್ರಮ ಸಿದ್ದರಾಮಯ್ಯ ಮೊಮ್ಮಗ, ಸರ್ಕಾರದ ಕಾರ್ಯಕ್ರಮ ಸಿದ್ದರಾಮಯ್ಯ ಮೊಮ್ಮಗ ಮಾಡ್ತಾರೆ. ಸಿದ್ದರಾಮಯ್ಯ ಮೊಮ್ಮಗನಿಗೆ ಏನ್ ಕೆಲಸ ಸರ್ಕಾರಿ ಕಾರ್ಯಕ್ರಮದಲ್ಲಿ? ಜಮೀರ್ ಅಹಮದ್ ಖಾನ್ ರಿಜ್ವಾನ್ ಖಾನ್ ಮಕ್ಕಳಿಗೆ ಒಂದು ನಿಮಿಷ ಅಲ್ಲ, ಮಕ್ಕಳು ಮೊಮ್ಮಕ್ಕಳ ಸರ್ಕಾರಿ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮ. ಯಡಿಯೂರಪ್ಪ ಅವ್ರಿಗೂ ಅದಕ್ಕೆ ಅವ್ರ ಮನೆ ಕೂರ್ಸಿರೋದು ಸರ್ಕಾರ, ಕರ್ನಾಟಕದ ಜನತೆ ಬಿಜೆಪಿನ ಮನೆ ಕೂರ್ಸಿರೋದು ಇದಕ್ಕೇನೆ. ಅವ್ರು ಮಾಡಿದ ಅಚಾತುರ್ಯಗಳು, ಅನಾಚಾರಕ್ಕೇನೆ ಅವರು ಮನೆ ಕೂರ್ಸಿದ್ದಾರೆ. ಇವಾಗ ನಿಮ್ಮನ್ನು ಕಳಿಸ್ತಾರೆ ಅಷ್ಟೇ. ನೋಡಿ, ಚರ್ಚೆ ಆಗ್ಲಿಕ್ಕೆ ಅವಕಾಶ ಬಿಡ್ತಾ ಇಲ್ಲ. ಆಯ್ತಾ? DCM ಯಾಕೋದ್ರು? ಹಾಗಾದ್ರೆ DCM ಸ್ಟೇಡಿಯಂ ಯಾಕೋದ್ರು?
DCM ಸ್ಟೇಡಿಯಂ ಯಾಕೆ ಹೋದ್ರು ಹಾಗಾದ್ರೆ? DCM ಸ್ಟೇಡಿಯಂ ಯಾಕೆ ಹೋದ್ರು ಹಾಗಾದ್ರೆ? ಸುಮ್ನೆ ಏನೇನ ಮಾತಾಡ್ತೀರಾ, ಸುಮ್ನೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶನೇ ಕೊಡ್ತೀರಾ? ಬಿಡಿ ಕೇಶವ್ ಅವರೇ, ವಿಷಯಾಂತರ ಮಾಡ್ಲಿಕ್ಕೆ ನೋಡ್ತಾರೆ ಅಷ್ಟೇ. ಏನ್ ಆದೇಶ ಆಗ್ಲಿ ಸುಮ್ನೆ ಇರಿ. ಇವಾಗ ವಿರೋಧ ಪಕ್ಷದವರೇ ಕಾರಣ ಅದಕ್ಕೆ, ವಿರೋಧ ಪಕ್ಷ ಸುಮ್ನೆ ಕಾರಣ ಅದಕ್ಕೆ. ಸುಮ್ನೆ ಅಟ್ಲೀಸ್ಟ್ ಇವ್ರಿಗೆ ಇಷ್ಟ ಆದ್ರೂ ಕೇಳ್ಬೇಡಿ. ಸುಮ್ನೆ ಏನು ಚರ್ಚೆ ಆಗಕ್ ಬಿಡಲ್ಲ. ಕಾಲಹರಣ ಮಾಡಕ್ ಬಿಡ್ತಾರೆ ಅಷ್ಟೇ ಇವ್ರು. ಕಾಲಹರಣ ಏನ್ ಸಾಧನೆ ಮಾಡ್ತೀರಾ ಅಂತ ಹೇಳಿ ನೀವು. ಸಾಧ್ಯ ಏನಿದೆ ನಿಮ್ ಸಾಧನೆ ಹೇಳ್ಕೊಳ್ಳಿ ಏನಾದ್ರು. ಮೇಡಮ್ ಮ್ಯೂಟ್ ಮಾಡಿ ಮೇಡಮ್, ಸುಮ್ನೆ ಇಲ್ಲ ಏನ್ ಮಾಡಿ ಚರ್ಚೆ ಆಗಕ್ ಬಿಡಲ್ಲ ಇವರು. ಚರ್ಚೆ ಆಗಲ್ಲ ಬಿಡಿ ಮೇಡಮ್, ಏನ್ ಮಾತಾಡ್ತೀರಾ? ಫಸ್ಟ್ ಇವ್ರಿಗೆ ಚರ್ಚೆ ಆಗಲ್ಲ ಇದು. ಇವರು ಸಾಧನೆ ಮಾಡ್ಕೊಂಡು ಸುಮ್ನೆ ಸಾಧನೆ ಸಮಾವೇಶ ಮಾಡಕ್ಕೆ ಹೋಗ್ತಿದ್ದಾರೆ. ಕೈಗಾರಿಕೆ ವಿಚಾರ ಏನ್ ಮಾಡಿದಾರೆ ಜನ ನೋಡ್ತಿದೀವಿ. ನೀವೇನ್ ಪಾಯಿಂಟ್ ನೋಟ್ ಮಾಡ್ಕೊಂಡು ಹೇಳ್ಬೇಕಾಗಿಲ್ಲ. ನಿಮ್ಮ ಅವಕಾಶ ಬಂದಾಗ ಮಾತಾಡ್ಬೇಕಾಗಿತ್ತು. ನೀವು ಉದ್ಯೋಗ ಸೃಷ್ಟಿ ಐತೆ, ನೀವು ನಿಮ್ಮ ಅವಕಾಶ ಬಂದಾಗ ಮಾತಾಡಲ್ಲ. ಪುಲ್ವಾಮಾಗ ಹೋಗ್ತೀರಾ, RSS ಭಾಗವತ್ ಹೋಗ್ತೀರಾ. ರೈಟ್. ನೋಡಿ, ಇವತ್ತು ಜನಸಾಮಾನ್ಯರು ಕಣ್ಣೀರಲ್ಲಿ ಕೈ ತೊಳಿತಿರುವ ಸಂದರ್ಭದಲ್ಲಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಬದುಕನ್ನು ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದರ ನಡುವೆ ಹಗರಣಗಳು, ತಾವು ಕಟ್ಟಿದ ತೆರಿಗೆ ದುಡ್ಡು ಎಲ್ಲೆಲ್ಲಿ ಯಾವ ರೀತಿ ಪೋಲಾಗ್ತಿದೆ ಅನ್ನುವಂಥ ಕ್ಲಾರಿಟಿ ಇಲ್ಲ, ಪಾರದರ್ಶಕ ಆಡಳಿತ ಅನ್ನೋದಿಲ್ಲ ಅಂದಾಗ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅಲ್ಲೂ ಶಂಕುಸ್ಥಾಪನೆ, ಇಲ್ಲ ಕಾಮಗಾರಿ ಆಗ್ತಿದೆ ಅಂದರೆ ಯಾರೂ ಒಪ್ಪೋದಿಲ್ಲ. ಅದನ್ನು ಆ ಟ್ರಾನ್ಸ್ಪರೆನ್ಸಿ ಅನ್ನೋದು ಬೇಕಾಗುತ್ತೆ. ಅದನ್ನು ಕೇಳ್ತಿದ್ದಾರೆ ಜನ. ರೈಟ್. ನೋಡಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಾಧನೆಯ ಸಮಾವೇಶ ನಡೀತಾ ಇದೆ. 2-3 ತಿಂಗಳಿಗೆ ಆಗಾಗ ಮಾಡ್ತಾರೆ ಅನ್ನೋದಾದರೆ ಯಾವ ಕಾರಣಕ್ಕೆ ಅಂತ BJP ವಕ್ತಾರರು ಹೇಳ್ತಾರೆ. ನೋಡೋಣ. ಶ್ರೀವಲ್ಲಿ ಅವರೇ, ನೀವು ಹೇಳಬೇಕು. 2-3 ತಿಂಗಳಿಗೆ ಒಂದ್ಸತಿ ಸಾಧನಾ ಸಮಾವೇಶ ಮಾಡ್ತಾರೆ ಅನ್ನೋದಾದರೆ, ಅಂದರೆ ನಾವು ಈ ಸಾಧನೆ ಮಾಡಿದ್ದೀವಿ ನೋಡಿ, ನಾವು ಈ ಸಾಧನೆ ಮಾಡಿದ್ದೀವಿ ಅಂತ ಇನ್ಪುಟ್ ಕೊಡುವಂಥ ಅನಿವಾರ್ಯತೆ ಏನಿದೆ? ಸಾಧನೆ ಮಾಡಿದರೆ ಜನಕ್ಕೆ ಗೊತ್ತಾಗಬೇಕಲ್ಲ. ಒಂದೊಳ್ಳೆ ರಸ್ತೆ ಇದ್ದರೆ, ವಾಹ್, ಈ ಸಲ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಬಹುಮತ ಕೊಟ್ವಿ, ನೋಡಿದ್ರಲ್ಲ ಅವ್ರ ಸಾಧನೆ ಅಂತ ಜನನೇ ತೃಪ್ತಿ ಪಡ್ಕೊತಾರೆ. ಏನಾದ್ರು ನೀರಿನಲ್ಲಿ ಟ್ಯಾಪ್ ಆನ್ ಮಾಡಿದ ತಕ್ಷಣ ಬಂತು ಅಂತ ಹೇಳಿದ್ರೆ ಜನಕ್ಕೆ ಅಂಡರ್ಸ್ಟುಡ್. ಕಸ ಕರೆಕ್ಟಾಗಿ ವಿಲೇವಾರಿ ಆಗ್ತಾ ಇದೆ ಅಂದರೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದಕ್ಕೂ ಸಾರ್ಥಕ ಅನ್ನೋದು ಗೊತ್ತಾಗುತ್ತೆ. ಸಾಧನಾ ಸಮಾವೇಶ ಮಾಡಿ ಹೇಳಬೇಕು ಅಂದರೆ ಯಾವ ಕಾರಣಕ್ಕೆ? ಅದೇ ನಾನು ಹೇಳದ್ನಲ್ಲ ಮೇಡಮ್ ಇವಾಗ ತಾನೆ, ಇವರು ನಮ್ಮ ಸಹವಕ್ತಾರರು ತುಂಬಾ ಚೆನ್ನಾಗಿ ಹೇಳಿದ್ರು. ಇವರ ತಪ್ಪನ್ನ ಮುಚ್ಚಿಟ್ಕೊಳ್ಳೋದಕ್ಕೆ, ಇವ್ರು ಬೇರೆ ಬೇರೆ ಆಗದೆ ಇರ್ಲಿ ಅಂತ ಅನ್ನೋದಕ್ಕೆ, ಎಲ್ಲಾರನು ಹಿಡಿದಿಟ್ಕೊಳ್ಳೋದಕ್ಕೆ, ಎಲ್ಲಿ ಪಾಪ ನಮ್ಮ DCM ಅವ್ರ ಹಿಂದೆ ಹಿಂಬಾಲಕರು ಹೊರಟೋಗ್ತಾರ ಅನ್ನೋದಕ್ಕೆ ಇದೆಲ್ಲ ಇವರು ಪಿತೂರಿಗಳು ನಡೆಸ್ತಾರೆ. ಹೊರಟೋಗೋರು ಹೆಂಗಿದ್ರು ಹೊರಟೋಗ್ತಾರೆ. ಹೊರಟೋಗೋರ್ನ ದಟ್ ಇಸ್ ವಾಟ್. ಖಂಡಿತ ಬರಲ್ಲ. ಸಂತೋಷ್ ಜಿ ಅವ್ರ ಜೊತೆ ಯಾರ್ಯಾರು ಹೋಗ್ತಿದ್ದಾರೆ? ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಯಾರ್ಯಾರು ಹೋಗ್ತಿದ್ದಾರೆ? ಯತ್ನಾಳ್ ಅವ್ರ ಜೊತೆ ಯಾರ್ಯಾರು ಹೋಗ್ತಿದ್ದಾರೆ? ಪ್ರತಾಪ್ ಸಿಂಗ್ ಜೊತೆ ಯಾರ್ಯಾರು ಹೋಗ್ತಿದ್ದಾರೆ? ಹೇಳಿ, ಅದನ್ನ ಹೇಳಿ. ಮೊದಲು ವಿಜಯ್ ತಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳಕ್ಕೆ ಹೇಳಿ, ಅದ್ರ ಬಗ್ಗೆ ಮಾತಾಡಿ. ಯಾರಿದ್ದಾರೆ ಮೇಡಮ್ ಈಗ? ಅದು ಎಲ್ಲಾರ ವಿರೋಧದ ಏನ್ ಮಾಡ್ತೀರಿ? ಹಳೆ ಕಥೆಗಳು. ಈಗ ಮೊನ್ನೆ ಕಣ್ಣೀರ್ ಹಾಕೋರ್ ಬಗ್ಗೆ ಮಾತಾಡೋಣ. ಈ ಪಾಯಿಂಟಿಗೆ ಬರ್ತೀನಿ. ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರಿ. ನೋಡಿ ಶ್ರೀವಲ್ಲಿ ಅವರೇ, ನೀವಿವತ್ತು ಕಾಂಗ್ರೆಸ್ ಹಂಗ್ ಮಾಡಿದೆ, ಕಾಂಗ್ರೆಸ್ ಹಿಂಗ್ ಮಾಡಿದೆ, ಹಗರಣಗಳ ಕೂಪ ಇದು ಅಂತ ಹೇಳ್ತಿರಲ್ಲ, ಹಂಗಾಗ ಕಾರಣ ಏನ್ ಗೊತ್ತಾ? ನೀವೇ ಪ್ರತಿಪಕ್ಷವಾಗಿ ನೀವು JDS ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡಿಲ್ವಲ್ಲ, ಅದಕ್ಕೆ ಹಗರಣ ಮಾಡೋದಕ್ಕೆ ನೀವೇ ಅವಕಾಶ ಕೊಟ್ಟಿರೋದು. ನೀವು ಪ್ರಬಲವಾಗಿದ್ರೆ, ಸಂಘಟನೆ ಚೆನ್ನಾಗಿದ್ದಿದ್ರೆ, ನೆಟ್ಟಿಗೆ ಪ್ರಶ್ನೆ ಮಾಡಿದ್ರೆ ವಿಧಾನಸೌಧದಲ್ಲಿ ಅದ್ರಬೇಕಿತ್ತು. ಹಂಗೆ ಯಡಿಯೂರಪ್ಪನವ್ರ ಹಿಂದೆ ಮಾಡ್ತಿದ್ರು. ಅಂಥ ನಾಯಕತ್ವ ಇಲ್ಲಿ ಕಾಣ್ತಾ ಇಲ್ಲ. ನಿಮ್ಮಲ್ಲಿರುವಂತ ಕೊರತೆಯನ್ನ ಮುಚ್ಕೊಳ್ಳೋದಕ್ಕೆ ನೀವು ಕಾಂಗ್ರೆಸ್ ಮೇಲೆ ದೂರ್ತಾ ಇದ್ದೀರಿ. ಇದು ಜನಕ್ಕೆ ಕಾಣಿಸ್ತಾ ಇದೆ. ಇಲ್ಲ, ಪ್ರತಿ ಸಲನು ನಮ್ಮ ಅಶೋಕ್ ಜಿ ಆಗಿರ್ಬೋದು, ಪ್ರತಿಯೊಂದು ವಕ್ತಾರರು ಆಗಿರ್ಬೋದು, ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಪ್ರತಿ ಸಲ ಸ್ಟ್ರೈಕ್ ಗಳು ನಡೀತಾ ಇದೆ, ಅದು ಇವ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಪ್ರತಿ ಸಲನು ಇಲ್ಲಿ ಏನೂ ಇಲ್ಲ ಇವ್ರದ್ದು ಅಭಿವೃದ್ಧಿ. ಸ್ಟ್ರೈಕ್ ಗಳು ಬಿಟ್ರೆ, ಇವ್ರ ಮೇಲೆ ಇವ್ರು ಮಾಡ್ತಿರೋ ಶೂನ್ಯ ಸಾಧನೆ ಬಿಟ್ರೆ ರೈತರ ಬಗ್ಗೆ ಮಾತಾಡ್ತಿಲ್ಲ. ನಾಚಿಕೆ ಆಗೋದಿಲ್ಲ ನಿಮ್ಗೆ? 4,00,000 ಕಿತ್ಕೊಂಡು ನೀವು ರೈತರದ್ದು ಸರ್, ನೀವು ಗೃಹಲಕ್ಷ್ಮಿ ಅಂತೀರಿ. ಒಬ್ಬ ಹೆಣ್ಮಕ್ಳಿಗೆ ಅವಕಾಶ ಕೊಡಿ, ಮಾತಾಡ್ಲಿ. ಭಾಗ್ಯಲಕ್ಷ್ಮಿ ಯೋಜನೆ ₹1,00,000 ಬಾಂಡ್ ನ ಕಿತ್ಕೊಂಡವ್ರು ನೀವು. ನಮ್ಮ ಯಾಕೆ ಸರ್? ಈಗ ರೀಸೆಂಟ್ ಆಗಿ ನಿಮ್ ದಾಳಿಗಳ ಮಠಕ್ಕೆ 3.5 ಕೋಟಿ 1.5 ಕೋಟಿಗೆ 20% ಕಮಿಷನ್ ಕೇಳಿದಾರೆ ಅಂತ ನಿಮ್ಮ ನೀಚ ಸರ್ಕಾರ ನಿಮ್ದು. ಹಿಂದುಳಿದ ವರ್ಗದ ಸಚಿವರು 20% ನೀವು ಪ್ರೂವ್ ಮಾಡೋದಕ್ಕೆ ಆಗ್ಲೇ ಇಲ್ಲ.
40% ನಿಮ್ಗೆ prove ಮಾಡೋದಕ್ಕೆ ಆಗ್ಲೇ ಇಲ್ಲ ನಿಮ್ಗೆ, ಆಯ್ತಾ? ನಿಮ್ಮ ಸಹಚರ, ನಿಮ್ ಕಾಂಗ್ರೆಸ್ ನಾಯಕರ ಸಹಚರ ಆಯ್ತಮ್ಮ, ಯಡಿಯೂರಪ್ಪ ನಿಮ್ಮ ಸಿದ್ದರಾಮಯ್ಯನವರ ಎಂಕ್ವೈರಿ ಅಟೆಂಡ್ ಮಾಡಿದ್ಯಾಕೆ? ಗೂಢ ಹಗರಣದಲ್ಲಿ ನಿವೇಶನ ವಾಪಸ್ ಕೊಟ್ಟಿದ್ಯಾಕೆ? ಸಿದ್ದರಾಮಯ್ಯನವರ ವಿಧಾನಸೌಧದಲ್ಲಿ ಹೌದು ಭ್ರಷ್ಟಾಚಾರ ಆಗಿದೆ, 90 ಕೋಟಿ 187 ಕೋಟಿ ಆಗಿಲ್ಲ ಅಂದಿದ್ಯಾಕೆ? ಅಂದ್ರೆ ಎಲ್ಲರೂ ಅವರೇ. ಮಾತಾಡ್ತೀನಿ ಶಾಬಾಸ್ ಅವರೇ, ಎಲ್ರು ಅವರೇ, ಎಲ್ರು ಅವರೇ. ಶ್ರೀವಲ್ಲಿ ಅವರೇ, ಶಾಬಾಸ್ ಅವ್ರು ಮಾತಾಡ್ತಿದ್ದಾರೆ. ವೇಟ್ ಈಗ ಅವಕಾಶ ಇದೆ ಸರ್, ಕಳ್ಕೋಬೇಡಿ ಸರ್, ಅವಕಾಶ ಇದೆ. ಅಲ್ಲಲ್ಲ, ಇವರು ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ಇಷ್ಟು ಕೋಟಿ ಹಗರಣ ಆಗಿದೆ ವಿಧಾನಸೌಧದಲ್ಲಿ, ನನ್ನ ಗಮನದಲ್ಲಿ ಬಂದಿದೆ ಅಂತ ಇವರೇ ಸ್ವತಃ ಒಪ್ಕೊಂಡ್ರು. ಇವ್ರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಯ್ತು ಮೂಡ ಹಗರಣದಲ್ಲಿ. DK ಶಿವಕುಮಾರ್ ಅವ್ರ ಮೇಲೆ ಇಡಿ ದಾಳಿಯಾಗಿ ಜೈಲ್ಗೆ ಹೋದ್ರು, ಅದು ಕೂಡ ಬಿಜೆಪಿ ಅವರೇ ಮಾಡಿಸಿದ್ದು ಅಂದ್ರು. ಇಡಿಯಲ್ಲಿ ಇರೋರೆಲ್ಲ ಬಿಜೆಪಿ ಕಾಸು ಕೊಟ್ಟು ಕಳಿಸ್ದಂಗೆ ಆಯ್ತದು. ಹೆಂಗೆ ಅಂತ ಬಿಜೆಪಿ ಮಾಡ್ದಂಗೆ ನಾವೇನಾದ್ರು ಶ್ರೀವಲ್ಲಿ ಅವರು ಹೇಳಿದ್ರಲ್ಲ ಶೂ ದುಡ್ಡು ಕದ್ಬಿಟ್ರು ಅಂತ, ನಾವು ಅದನ್ನ ಪ್ರಶ್ನೆ, ಅವ್ರು ಹೇಳಿದ್ದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬಿಟ್ರೆ ನಾವು ಬಿಜೆಪಿ ಬಿಟಿ ಮಾಡ್ಬಿಡ್ತೀವಿ. ಕೇಳಿ, ಆಮೇಲೆ ಇವ್ರ MLA ಸಾಧನೆ ಏನ್ ಗೊತ್ತಾ? ಇವ್ರ MLA ಸಾಧನೆ ಏನ್ ಗೊತ್ತಾ? ಆರಾಮಾಗಿರೋದು, ಯಾವ್ದಾದ್ರು ಒಂದು ಇಶ್ಯೂ ಬಂದ್ರೆ ಅದಕ್ಕೆ ಉತ್ತರ ಕೊಡದೇ ಇರೋದು, ಈ ಚಿಲ್ಲ ಚಿಟ್ಟಿ ಖತ್ನೆಕ್ ರಸಮ್ ಅಂತ ಹೇಳಿ ಅಲ್ಲಿ ಓಡಾಡ್ಕೊಂಡು ಫೋಟೋ ತೆಗೆಸ್ಕೊಂಡು ಮಾನ ಮರ್ಯಾದೆ ಇಲ್ದಂಗೆ ಓಡಾಡೋದು. ಜನಗಳು ಪ್ರಶ್ನೆ ಕೇಳಿದಾಗ ಇಂಥ ವಕ್ತಾರರುಗಳಿಗೆ ಬಂದು ನಮ್ಮ ಸಮಯ ಎಲ್ಲ ವೇಸ್ಟ್ ಮಾಡೋದು. ಇದನ್ನ ಸಿದ್ದರಾಮಯ್ಯನೋ ಅಥವಾ ನಾವು ಕೊಟ್ಟು ಗೌರವ ತಗೊಳ್ಳಿ, ಬೇಡ ಅದು ಚೆನ್ನಾಗಿಲ್ಲ. ಮತ್ತೆ ಅಂತ ಒಂದು ಗೌರವ ಇಟ್ಕೊಂಡಿರ್ತಾರ. ಅದನ್ನ ಬಿಟ್ಟು ಈಗ ಅಲ್ಲ ಈಗ ಒಟ್ಟಿನಲ್ಲಿ ಅವ್ರು ಹೇಳೋದು ಒಳ್ಳೆ ಮಾತೆ. ನಾನು ಒಬ್ಬ ಹುಡುಗಾನೆ, ನಾನು ಈ ರಾಜ್ಯದಲ್ಲಿ ಹುಟ್ಟಿದ್ದಕ್ಕೆ ನಾನು ಒಂದು ಪಕ್ಷ ಕಟ್ಟು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ಆದ್ರೆ ಅವ್ರು ಅದು ಕೂಡ ಆಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹಿಡ್ಕೊಂಡು ಅವ್ರು ಬೆಂಬಲ ಕೊಟ್ಕೊಂಡು ಕಾಂಗ್ರೆಸ್ ಬೌಟವನ್ನು ಹಿಡ್ಕೊಂಡೇ ಸುತ್ತಾ ಇದ್ದಾರೆ. ನನ್ನ ಬೌಟ ಸಾವಿರಾರು ಜನ ಹಿಡಿಬೇಕು, ಆತರ ನಾನು ಪಕ್ಷ ಕಟ್ಟಿದ್ದೀನಿ. ಅವ್ರು ನನ್ಗೆ ಹೊಡೆದ್ರು ನನ್ಗೆ ಏನ್ ಚಿಂತೆ ಇಲ್ಲ. ಇನ್ನೊಂದ್ ಏನ್ ಗೊತ್ತಾ, ನನ್ಗೆ ಇವ್ರಿಗೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತದೆ ಕಾಂಗ್ರೆಸ್ನವ್ರಿಗೆ. ಯಾಕಂತ ಹೇಳಿದ್ರೆ ನಮ್ಮಷ್ಟು ಮಾತಾಡೋ ಯೋಗ್ಯತೆನೂ ಕೂಡ ಕೊಡ್ಲಿಲ್ವಲ್ಲ ದೇವ್ರು ಇವ್ರಿಗೆ. ಯಾಕಂತ ಹೇಳಿದ್ರೆ 4 ಜನಕ್ಕೆ ಉತ್ತರ ಅಟ್ಲೀಸ್ಟ್. ಈಗ ಶ್ರೀವಲ್ಲಿ ಅವ್ರು ಮಾತಾಡ್ತಾ ಇದ್ರು, ಅವ್ರು ಬಿಜೆಪಿ ವಿರೋಧಿಸ್ರಿ, ಎಲ್ಲ ಸೇರ್ಕೊಂಡು ವಿರೋಧಿಸಿ, ಬಟ್ ನಮ್ಮಲ್ಲೂ ಕೂಡ ಶಕ್ತಿ ಇರಬೇಕು, ನಾವು ಅವ್ರನ್ನ ತಡೆದು ನಿಲ್ಲಿಸ್ತೀವಂತ ಆ ಯೋಗ್ಯತೆ ಕಾಂಗ್ರೆಸ್ ಪಡ್ಕೊಂಡಿಲ್ಲ. ನಮ್ಮ ಹತ್ರ ಮಾತಾಡುವಂತ ಯೋಗ್ಯತೆ ಕಾಂಗ್ರೆಸ್ ಅವ್ರಿಗಿಲ್ಲ. ಸ್ಟಾರ್ಟ್ಅಪ್ ಬಗ್ಗೆ ಮಾತಾಡೋಣ, ಸಾಧನ ಕೇಶವರೇ ಹೇಳಿ, ಈಗ ಬಿಜೆಪಿನೇ ಅಥವಾ JDS ಪ್ರತಿಪಕ್ಷದವರೇ ಕಾರಣ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಪ್ರಬಲ ಪ್ರತಿಪಕ್ಷ ಇತ್ತು, ಏನಾದರೂ ಆಡಳಿತ ಪಕ್ಷ ವ್ಯತ್ಯಾಸ ಮಾಡ್ತಿತ್ತು ಅಂದರೆ ಸರಿಯಾದ ಧ್ವನಿ ಸರಿಯಾದ ಪ್ರಶ್ನೆ ಅನ್ನೋದು ಬಂದಿದ್ರೆ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಏನಂತೀರಿದ್ರ ಬಗ್ಗೆ? ಬಿಜೆಪಿ ಪ್ರತಿಪಕ್ಷವಾಗಿ ಅದು ಸಂಪೂರ್ಣ ವಿಫಲ ಆಗಿದೆ. ಅವರಲ್ಲಿ ಆಂತರಿಕ ಗೊಂದಲಗಳು ಸಾಕಷ್ಟಿದ್ದಾವೆ. ಅದನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ಅವರು 2.5 ವರ್ಷ ಕಳೆದುಬಿಟ್ರು. ಯಾವುದೇ ಒಂದು ಪ್ರತಿಭಟನೆಗಳು ಹೋದ್ರು ಅದು ಟೋಕನ್ ಆಗಿ ಮಾಡ್ತಾರಷ್ಟೇ. ಸಿದ್ದರಾಮಯ್ಯನವ್ರನ್ನ ಇಳಿಸೋವರೆಗೂ ನಾವು ಮೂಡ ಹಗರಣದ ಪ್ರೊಟೆಸ್ಟ್ ಬಿಡಲ್ಲ ಅಂತಂದ್ರೆ 2 ದಿವಸಕ್ಕೆ ಮನೆಗೆ ಹೋದ್ರು ಎಲ್ಲ. ಅದು ಬಿಜೆಪಿ ವಿಷಯ ಮಾತನಾಡೋದು ಬೇಡ. ಯಾಕಂದ್ರೆ ಬಿಜೆಪಿ ಅವ್ರು ಮಾಡಿದ ಅನಾಚಾರಗಳೆಲ್ಲ ನೋಡಿ ಜನ ಇವ್ರಿಗೊಂದು ಅವಕಾಶ ಕೊಟ್ಟರು, ಇವರು ಬಂದು ಅವ್ರಿಗಿಂತ ಹೆಚ್ಚು ಮಾಡ್ತಾ ಇದ್ದಾರೆ. ಮುಂದೆ ಜನ ಇವ್ರು ಪಾಠ ಕಲಿಸ್ತಾರೆ. ಮತ್ತೆ ಇನ್ನೊಂದು ಅಂದ್ರೆ ಪ್ರತಿಪಕ್ಷ, ಇನ್ನೊಂದು ಈ ಡೆಮೋಕ್ರಸಿಯಲ್ಲಿ ನಂಬರ್ ಗೇಮೇ ದೊಡ್ಡದು ಮೇಡಮ್. ಇವ್ 136 140 ಸೀಟ್ ಬಂದ್ಬಿಟ್ಟಿರೋದ್ರಿಂದ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಅರೋಗ್ಯನ್ಸ್ ಬಂದ್ಬಿಟ್ಟಿದೆ ಇವ್ರಿಗೆ. 5 ವರ್ಷ ಏನ್ ಮಾಡಿದ್ರು ನಡೀತದೆ, ನಮ್ಮನ್ನ ಯಾರು ಇಳ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವರು ಅಟ್ಲೀಸ್ಟ್ ಜನರ ಬಗ್ಗೆ ಕಾಳಜಿ ಇದ್ರೆ ಹೌದು ಅವ್ರು ಕೂಡ ಹಿಂಗೆ ಹೌದು ಸರ್, ನೀವು ವಿಷಯ ಮಾತಾಡೋಣ ಸರ್. ಸಾಧನ ಸಮಾವೇಶದ ವಿಷಯ ಸಿದ್ಧತೆ ಹೆಂಗಿದೆ ಸರ್? ಚೆನ್ನಾಗಿ ಮಾತಾಡಿದ್ದೀರಾ? ಸಿದ್ಧತೆ ಹೆಂಗಿದೆ? ದುಡ್ಡೆಲ್ಲ ಚೆನ್ನಾಗಿ ಮೇಡಮ್, ಕಳೆದ 1 ವರ್ಷದಲ್ಲಿ ಹೂಡಿಕೆ ಮಾಡಿದ್ದೇವೆ, ಆಯ್ತಾ? ಅದರಲ್ಲಿ ಹೂಡಿಕೆ ಮಾಡಿದರೆ 34,115 ಕೋಟಿ ಮೊತ್ತದ ಬಂಡವಾಳ ಹೂಡಿಕೆ, 14 ಉದ್ಯಮಗಳು ಸ್ಥಾಪನೆಗೆ ಒಪ್ಪಿಗೆ ಕೊಟ್ಟಿದ್ದೇವೆ. ಅದರಿಂದ ಉದ್ಯೋಗ ಸೃಷ್ಟಿ ಎಷ್ಟು ಅಂದರೆ 13,308 ಜನರಿಗೆ. ಈ ಥರದ ವಿಷಯಗಳು ನಾವು ಹೇಳೋದು ಬೇಡವಾ? ಹೇಳ್ಬೇಕು. ನೀವು ಮೋದಿ ಬಗ್ಗೆ ಮಾತಾಡಬೇಕು, ಇದನ್ನ ಮಾತಾಡಬೇಕು ಅಂತೀನಿ. ಹೇಳ್ಬೇಕು. ಮೋಹನ್ ಭಾಗವತ್ ಕೂತ್ಕೊಬಿಡಿ, ಇದನ್ನ ಮಾತಾಡಿ. ಒಂದು ನಿಮಿಷ, ನಾನು ಅದ್ರ ಪೂರ್ತಿ ಅಂಕಿಅಂಶಗಳು ಯಾವ್ಯಾವ ರಾಜ್ಯ ಜಿಲ್ಲೆಗಳಲ್ಲಿ ಯಾವ್ಯಾವ ಹೂಡಿಕೆ ಮಾಡಿ ಎಲ್ಲಿ ಕೈಗಾರಿಕೆ ಹೆಂಗೆ ಸ್ಥಾಪನೆ ಮಾಡ್ತೀವಿ ಅನ್ನೋದನ್ನ ಹೇಳ್ತೇನೆ ನೋಡಿ. 2011ರಲ್ಲಿ ಇದು 13ರಲ್ಲಿ
ಚುನಾವಣೆಗೆ ಮುಂಚೆ ಬಾಯೋ ಬೆಹನೋ ಇರೋ ಒಂದು ನಿಮಿಷ ಅದಕ್ಕೆ ಹೇಳ್ತಾ ಇದ್ದೇನೆ, ಕೇಳಿ ಕೇಳಿ ಎಲೆ ಅಲ್ಲ ಈಗ ಅಲ್ಲಿ 1 ಲಕ್ಷ ಅವ್ರು 500 ಕೊಟ್ಟು ತರಿಸಿದ್ರೆ 2000 ಅಂತ ಕೊಟ್ಟು ತರಿಸಿದ್ರೆ ಅದೇಳ್ರಿ ನಮ್ಮ ಹತ್ರ ಒಂದು 2000 ಮಾಡಿದ್ರು ಇವ್ರು ಮಾಡಿದ್ರು ಅಂತ ನೋಡಿ. ಒಟ್ಟಾರೆ ಸಾಧನಾ ಸಮಾವೇಶವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಇದು ಶಕ್ತಿ ಪ್ರದರ್ಶನಕ್ಕೂ ನಿಜಕ್ಕೂ ಸಾಧನೆ ಮಾಡಿದ್ದಾರೋ ಆ ಸಾಧನೆಯ ಸಮಾವೇಶವನ್ನ ಜನ ಮಾಡ್ತಾರೆ. 1 ಲಕ್ಷ ಜನ ಕೂರಿಸ್ಬಿಟ್ಟು 7 ಕೋಟಿ ಜನಕ್ಕೆ ನಾವು ಆ ಯೋಜನೆ ಕೊಟ್ಟಿದ್ದೀವಿ ಅಂದ್ರೆ ಜನ ಒಪ್ಪೋದಿಲ್ಲ. ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿ ಆಮೇಲೆ ಸಮಾವೇಶ ಮಾಡಿ. ಯಾಕಂತ ಹೇಳಿದ್ರೆ 3 ತಿಂಗಳು 6 ತಿಂಗಳಿಗೆ ಆಗ್ತಿರುವಂತ ಸಮಾವೇಶಗಳು ನೋಡಿ. ಕಾಂಗ್ರೆಸ್ನವರು ಕೊಟ್ಟಿರುವಂತ ಅವಕಾಶವನ್ನ ತಾವು ಮಾಡಿರೋ ಸಾಧನೆಯನ್ನು ಹೇಳೋದಕ್ಕೆ ಬಳಸ್ಕೋಬೇಕು. ಅದನ್ನ ಬಿಟ್ಟು ಬೇರೆ ಬೇರೆ ಟಾಕ್ ಆದ್ರೆ ನೋಡಿ ಸಮಯದ ಅಭಾವ ಕೂಡ ಉಂಟಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.